ಅದರಿಂದ ಇವತ್ತು ಇಂಥ ಒಂದು ಕಷ್ಟ ಪರಿಸ್ಥಿತಿನಲ್ಲಿ ನಮ್ಮ ಹಳ್ಳಿಯ ರೈತರುಗಳು ಪುನಃ ಕೆಲವು ಭಾಗದಲ್ಲಿ ರೈತರು ಬೆಳೆ ನಾಶ ಆದರು ಮತ್ತೊಂದು ಬೆಳೆ ಬೆಳಿಬೇಕು ಅಂತಕ್ಕಂಥದ್ದಕ್ಕೆ ಭೂಮಿಗಿಳಿತಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ಮನ್ರೇಗಾ ಕಾರ್ಯಕ್ರಮದ ಅಡಿನಲ್ಲಿ ಕೆಲವಕ್ಕೆ ಅವರು ಪ್ರತಿನಿತ್ಯದ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಈ ಒಂದು ಹಣವನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಅದನ್ನು ಅಧಿಕಾರಿಗಳಿಗೆ ಭಾಳ ಕಟ್ಟುನಿಟ್ಟಾದಂಥ ರೀತಿಯಲ್ಲಿ ಜವಾಬ್ದಾರಿ ಕೊಡಬೇಕಾಗ್ತದೆ. ಯಾಕೆಂದರೆ ನೆನ್ನೆ ದಿನವೂ ಬಹುಶಃ ನಮ್ಮ ಸಾಯಂಕಾಲ ಪತ್ರಿಕೆಯಲ್ಲಿ ಇವತ್ತು ಗಮನಿಸಿದ್ದೇನೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಚೀಫ್ ಸೆಕ್ರೆಟರಿ ಅವರಿದ್ದಾರೆ. ಬಹುಶಃ ಆ ಹಿನ್ನೆಲೆಯಲ್ಲಿ ಹಲವಾರು ಇಲಾಖೆಗಳ ಮುಖ್ಯ ಕಾರ್ಯದರ್ಶಿಗಳ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪುನಃ ನಿನ್ನೆ ಸಂಜೆ ಅಧಿಕಾರಿಗಳಿಗೆ ಸ್ವಲ್ಪ ಕಟ್ಟುನಿಟ್ಟಿನ ಕೆಲಸ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಖಡಕ್ಕಾಗಿ ಹೇಳಿದ್ದಾರೆ ಅಂತಕ್ಕಂಥ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಅಧ್ಯಕ್ಷ. ಮುಖ್ಯಮಂತ್ರಿಗಳ ಆ ಒಂದು ಸೂಚನೆ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳಲ್ಲಿ ಒಂದು ರೀತಿಯಲ್ಲಿ ಎಷ್ಟೇ ಸರ್ಕಾರದಿಂದ ನಾವು ಆದೇಶಗಳನ್ನು ಮಾಡಿದ್ರು ಸ್ವಲ್ಪ ಈ ಅಸಡ್ಡೆ ಅಂತಕ್ಕಂಥದ್ದಿದೆ. ಅದಕ್ಕೆ ಸ್ವಲ್ಪ ಕೆಲವು ಕಠಿಣವಾದ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದು ನನ್ನ ಒಂದು ಸರ್ಕಾರಕ್ಕೆ ಸಲಹೆ. ಈ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಹೇಳಬೇಕಾದ್ರೆ ಹೇಳ್ತಾ ಇದ್ದೆ, ಕೇಂದ್ರದ ಒಂದು ತಂಡ ಬಂದಾಗಲೂ ಈ ತಹಶೀಲ್ದಾರ್ ಅಂಥದ್ದು ಅಧಿಕಾರಿಗಳು ಕಾರ್ನಲ್ಲಿ ನಿದ್ದೆ ಮಾಡ್ತಿರೋ ಅಂತಕ್ಕಂಥದ್ದು ವರದಿ ಏನಿದೆ, ಬಹುಶಃ ನೀವು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಿದ್ದು ಗಮನಿಸ್ತೆ ನಾನು. ಇವತ್ತು ಆ ರೀತಿ ಬೇಜವಾಬ್ದಾರಿ ಇರಬಾರ್ದು. ಇವತ್ತು ನಮ್ಮ ಅಧಿಕಾರಿಗಳಿಗೆ, ಆ ಜಿಲ್ಲಾ ಅಧಿಕಾರಿಗಳಿರ್ಬೋದು, ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳಿರ್ಬೋದು, ಬೆಂಗಳೂರಿನಿಂದ ಏನೋ ತಾವು ಡೆಪ್ಯೂಟ್ ಮಾಡಿದ್ದೀರಿ, ಅವರೆಲ್ಲರಿಗೂ ಸ್ವಲ್ಪ ಕಠಿಣವಾದಂಥ ಸೂಚನೆಗಳನ್ನು ಕೊಡಿ. ಯಾರೇ ಒಂದು ವಿಷಯದಲ್ಲಿ ಅಸಡ್ಡೆಯನ್ನು ಮಾಡಿದ್ರೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಒಂದೆರಡು ಕಡೆ ಆದಾಗ ಅವ್ರಿಗೂ ಸ್ವಲ್ಪ ಸರ್ಕಾರದ ಬಗ್ಗೆ ಭಯ ಭಕ್ತಿ ಇರ್ತದೆ. ಇದನ್ನು ನಾನು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ. ನಂತರ ಅಧ್ಯಕ್ಷರೇ, ಇವತ್ತು ಬೆಳೆ ವಿಮೆ ಬಗ್ಗೆ ನಿನ್ನೆ ದಿನ ಬಹುಶಃ ನಮ್ಮ ಕಂದಾಯ ಸಚಿವರು ವಿಧಾನ ಪರಿಷತ್ನಲ್ಲಿ ಆ ಬೆಳೆ ವಿಮೆ ವಿಷಯದಲ್ಲೂ ಚರ್ಚೆ ಮಾಡಿದ್ದೀರಿ. ಯಾರು ಪ್ರಶ್ನೋತ್ತರ ಕಾಲದಲ್ಲಿ ಹೇಳಿದ್ದೀರಿ. ಸುಮಾರು 20 ಲಕ್ಷ ರೈತರಿಗೆ ಬೆಳೆ ವಿಮೆ ಯೋಜನೆಯಲ್ಲಿ 2,500 ಕೋಟಿ ರೂಪಾಯಿಗಳು ದೊರಕ್ತದೆ ಅಂತಕ್ಕಂಥದ್ದು. ಆದರೆ ನಾನು ಹಲವಾರು ವರ್ಷಗಳಿಂದ ಸದನದ ಒಳಗೆ ಕಲಾಪದಲ್ಲಿ ನಾವೇನು ಭಾಗವಹಿಸಿದ್ದೇವೆ, ಈ ಒಂದು ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಹಲವಾರು ಲೋಪದೋಷಗಳಿರ್ತಕ್ಕಂಥದ್ದನ್ನು ಪ್ರತಿದಿನ ಚರ್ಚೆ ಮಾಡಿದ್ದೇವೆ. ಅದು ಬಹುಶಃ ನಿಮ್ಮ ಗಮನದಲ್ಲೂ ಇದೆ. ಇವತ್ತು ಈ ಒಂದು ಬೆಳೆ ವಿಮೆ ಯೋಜನೆ ಹಲವಾರು ಕಡೆ ಕೆಲವು ದೋಷಗಳೇನಿದೆ, ಇದನ್ನು ಸರಿಯಾದ ರೀತಿ ರೈತರಿಗೂ ನಾವು ಮನವರಿಕೆ ಮಾಡಿಕೊಡ್ಬೇಕಿದ್ರೆ ಲೋಪದೋಷಗಳಿದ್ದಾವೆ. ಕೆಲವು ಬಾರಿ ಪ್ರೀಮಿಯಂ ಹಣ ಕಟ್ಟಿರ್ತಕ್ಕಂಥ ರೈತರಿಗೆ ದುಡ್ಡು ಬರಲಿಲ್ಲ. ಇದು ಭಾಳ ಕಡೆ ದೂರು ಕೊಡ್ತಾರೆ ಹೋದಂಥ ಸಂದರ್ಭದಲ್ಲಿ. ಅದರಿಂದ ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ, ಈ ಬರಗಾಲದಲ್ಲಿ ಸರ್ಕಾರ ಈ ಒಂದು ಬೆಳೆ ವಿಮೆ ಯೋಜನೆ ಏನಿದೆ, ಭಾಳ ಜನ ಚರ್ಚೆ ಮಾಡ್ತಾರೆ. ಹಲವಾರು ವರ್ಷಗಳಿಂದ ಇದ್ರ ಬಗ್ಗೆ ಏನು ಇರ್ತಕ್ಕಂಥ ಲೋಪಗಳನ್ನು ಈ ಶತಮಾನದಲ್ಲಿ ಅದನ್ನು ಸರಿಪಡಿಸ್ತಾರ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ. ಆಗುತ್ತಾ ಇದು ಪ್ರತಿನಿತ್ಯ ಚರ್ಚೆ ಆಗುತ್ತೆ, ಆದರೆ ಇದರಿಂದ ಪರಿಹಾರ ದೊರಕಿಲ್ಲ ಅಂಥೇಳಿ. ಆದ್ದರಿಂದ ಬಹುಶಃ ಕೃಷ್ಣ ಬೈರೇಗೌಡರಿಗೆ ಇದ್ರ ಬಗ್ಗೆ ಅನುಭವ ಇದೆ. ನಿಮಗೆ ಸ್ವಲ್ಪ ಇಲ್ಲಿ ಇರ್ತಕ್ಕಂಥ ಲೋಪದೋಷಗಳೇನಿದೆ, ಬೆಳೆ ವಿಮೆ ಹಣ ದೊರಕತಕ್ಕಂಥದ್ದಕ್ಕೆ ನಾನು ಇನ್ಶೂರೆನ್ಸ್ ಕಂಪ್ನಿಗಳ ಮಾಲೀಕರ ಮೇಲೆ ಇಲ್ಲಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರದ್ದು ಜವಾಬ್ದಾರಿ ಇದೆ. ಯಾವ ನಮ್ಮ ರೈತರುಗಳಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಮೂಡಿಸಿ ಮತ್ತು ನಮ್ಮ ಅಧಿಕಾರಿಗಳು ಇವತ್ತು ಆ ಒಂದು ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೈತನಿಗೆ ಅನ್ಯಾಯ ಆಗಬಾರದು. ಇವತ್ತು ಕೆಲವು ಮಾರ್ಗಸೂಚಿಗಳೇನಿದ್ದಾವೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಇವತ್ತು ಸ್ವಲ್ಪ ಕ್ರಮ ತೆಗೆದುಕೊಳ್ಳೋದು ಸೂಕ್ತ. ಕೆಲವು ಮಾರ್ಗಸೂಚಿಗಳನ್ನು ಈ ಬೆಳೆ ವಿಮೆ ಕಾರ್ಯಕ್ರಮದಲ್ಲಿ ಏನಿಟ್ಟಿದ್ದೇವೆ ಅದು ಸಂಪೂರ್ಣವಾಗಿ ರೈತರಿಗೆ ದೊರಕದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳು ಇದ್ದಾವೆ ಇಲ್ಲಿ. ಆ ದೃಷ್ಟಿಯಿಂದ ಇವತ್ತು ಆ ಒಂದು ಲೋಪಗಳೇನಿದ್ದಾವೆ, ರೈತನಿಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಬೆಳೆ ವಿಮೆಯ ಹಣವಾದರೂ ದೊರಕಿದ್ರೆ ಒಂದು ನೆಮ್ಮದಿಯ ನಿಟ್ಟಿಸಲು ಬಿಡ್ತಾನೆ ರೈತ. ಇಲ್ಲೇ ಇದ್ದರೆ ಈ ಬೆಳೆ ವಿಮೆ ನಾವು ಓನ್ಲಿ ಪುಸ್ತಕದಲ್ಲಿ ಘೋಷಣೆಗೆ ಈ ಕಾರ್ಯಕ್ರಮ ಇಟ್ಟಿದ್ದೇವೆ ಅಂತಕ್ಕಂಥದ್ದಕ್ಕೆ ನಾವು ಸಮಾಧಾನ ಪಟ್ಟರೆ
ರೈತನ ಈ ಸಮಸ್ಯೆಗೆ ಪರಿಹಾರ ದೊರಕಲ್ಲ ಅಧ್ಯಕ್ಷ. ಆ ದೃಷ್ಟಿಯಿಂದ ತಾವೇನು ನಿನ್ನೆ ಹೇಳಿದ್ದೀರಿ ಸುಮಾರು 2,500 ಕೋಟಿ ಆ ಒಂದು 20 ಲಕ್ಷ ರೈತ ಕುಟುಂಬಗಳಿಗೆ ಬೆಳೆ ವಿಮೆ ಯೋಜನೆಯಲ್ಲಿ ಹಣ ದೊರಕುತ್ತೆ ಅಂತ ಹೇಳ್ತಾ ಇದ್ದೀರಿ. ಕೆಲವರು ನನ್ನ ಜೊತೆ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಶಾಸಕರು, ನಮ್ಮ ಕಂದಾಯ ಸಚಿವರಿಗೆ ಇಲ್ಲ ಸಹಕಾರಿ ಸಚಿವರಿಗೆ ಒಂದು ಪ್ರಶ್ನೆ ಮಾಡಿ ಅಂತೇಳಿ. ಇವತ್ತು ಬಹುಶಃ ಬೆಳೆ ವಿಮೆ ನಮ್ಮ ರೈತರು ಈಗ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲೋ ಇಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೋ ಸಾಲ ತೆಗೆದುಕೋಬೇಕಾದ್ರೆ ಬೆಳೆ ವಿಮೆಯ ಪ್ರೀಮಿಯಮ್ನ ಬಹುಶಃ ಸಾಲ ಕೊಡೋದಕ್ಕೆ ಮುಂಚೆನೇ ಅಲ್ಲೇ ವಜಾ ಹಾಕುತ್ತಾರೆ. ನಿಮ್ಮ ಹತ್ರ ಮಾಹಿತಿ ಇರ್ಬೋದು, ಸಹಕಾರಿ ಬ್ಯಾಂಕ್ಗಳಲ್ಲಿ ಎಷ್ಟು ಕುಟುಂಬಗಳಿಗೆ ಬೆಳೆ ಸಾಲ ತೆಗೆದುಕೊಂಡಿದ್ದಾರೆ, ಬೆಳೆ ಸಾಲಕ್ಕೆ ಬೆಳೆ ವಿಮೆ ಎಷ್ಟು ಪ್ರೀಮಿಯಮ್ನ ಸಾಲದ ಸಂದರ್ಭದಲ್ಲೇ ವಜಾ ಹಾಕಿದ್ದಾರೆ. ಇದೆಲ್ಲ ತಾಲೂಕುವಾರು ಒಂದು ಪಟ್ಟಿ ಮಾಡಿಸ್ತಕ್ಕಂಥ ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಪಟ್ಟಿ ಮಾಡಿ ಆ ಬೆಳೆ ವಿಮೆ ಯೋಜನೆಯಲ್ಲಿ ಆ ಇನ್ಶೂರೆನ್ಸ್ ಕಂಪನಿಗಳು ಯಾವುದೇ ರೀತಿಯ ಸಬೂಬುಗಳು ಹೇಳಿದೆ ಇವತ್ತು ಹಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲಾ ಬ್ಯಾಂಕ್ಗಳಿಂದ ಸಹಕಾರಿ ಬ್ಯಾಂಕ್ಗಳಿಂದ ಇವತ್ತು ಮಾಹಿತಿಗಳನ್ನು ಸಂಪೂರ್ಣವಾಗಿ ಯಾವ್ಯಾವ ರೈತರ ಸಾಲ ತೆಗೆದುಕೊಳ್ತಕ್ಕಂಥವ್ರು ಇದ್ದಾರೆ, ಎಷ್ಟೆಷ್ಟು ಹಣ ಇವತ್ತು ಪ್ರೀಮಿಯಂ ಹೋಗಿದೆ ಅಲ್ಲಿ ಆ ನಿಖರ ಮಾಹಿತಿಗಳನ್ನು ಪಡೆದು ಆ ರೈತನಿಗೆ ಎಲ್ಲೂ ಸಮಸ್ಯೆ ಆಗದಾಗೆ ಬೆಳೆ ವಿಮೆ ಹಣ ದೊರಕತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳತಕ್ಕಂಥದ್ದು ಸೂಕ್ತ ಅನ್ನೋದು ನಾನು ಒಂದು ಸಲಹೆ ಅಧ್ಯಕ್ಷರೇ. ಈ ಸಂದರ್ಭದಲ್ಲಿ ಅಧ್ಯಕ್ಷರ ನಂತರ ಇವತ್ತು ಬಹುಶಃ ನಮ್ಮ ಕೊಬ್ಬರಿದನ್ನು ಮಾತಾಡ್ತೀನಿ, ನಮ್ಮ ಸ್ನೇಹಿತರು ಶಿವಾನಂದ ಪಾಟೀಲ್ರು ಇಲ್ಲ ಹೇಳ್ತೀನಿ ಆಮೇಲೆ, ಅದು ಭಾಳ ದೊಡ್ಡ ಚರ್ಚೆನೇ ಆಗೋಗಿದೆಯಲ್ಲ ಇಲ್ಲಿ, ದೊಡ್ಡ ಚರ್ಚೆ ಇಲ್ಲಿ ರೇವಣ್ಣ ಅವ್ರ ಕಡೆಯಿಂದಲೂ ಆಗಿದೆ, ಅಲ್ಲಿ ಶಿವಲಿಂಗೇಗೌಡರ ಕಡೆಯಿಂದಲೂ ಇಬ್ಬರು ಕಾಂಪಿಟೇಷನ್ ಇದೆ. ಅಲ್ಲಿ ಜನಕ್ಕೆ ರೈತರ ಪರವಾಗಿ ಕೊಬ್ಬರಿ ಬೆಳೆಗಾರರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಸಂದೇಶ ಹೋಗ್ಬೇಕಲ್ಲ, ಅದಕ್ಕೆ ಇಬ್ಬರಲ್ಲೂ ಕಾಂಪಿಟೇಷನ್ ಇದೆ. ಆದರೆ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇದ್ದೇನೆ ಅದ್ರ ಬಗ್ಗೆನೂ. ಅಧ್ಯಕ್ಷರೇ, ಇಲ್ಲಿ ಬಹುಶಃ ನಮ್ಮ ಕಾಗವಾಡದ ನಮ್ಮ ಶಾಸಕರು ಕಾಗೇರಿ ನಮ್ಮ ರಾಜು ಕಾಗೇರಿ ಇರಬೇಕೇನೋ ಇಲ್ಲಿ, ಈಗ ಹೋದ್ರ ಅವ್ರ ಕ್ಷೇತ್ರದ್ದೇ ನಾನು ಒಂದು ವರದಿ ನೋಡ್ತಾ ಇದ್ದೆ. ಬಹುಶಃ ಸುಮಾರು ಪತ್ರಿಕೆಯಲ್ಲಿ ಬಂದಿರೋದು 80 ಕೋಟಿನ 100 ಕೋಟಿನೋ, ಅದು ಒಂದು ತಾಲೂಕಿನಲ್ಲಿ ದ್ರಾಕ್ಷಿ ಬೆಳೆದಂಥ ಬೆಳೆಗಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಸುಮಾರು 100 ಕೋಟಿ ಲಾಸ್ ಆಗಿದೆ ಅಂತೇಳಿ, ಬೆಳೆ ಕೈಗೆ ಸಿಗಲ್ಲ ಅಂತ ಅವ್ರಿಗೆ ಅಲ್ಲಿ ಹೇಳ್ತಾ ಇದ್ರು. ನಾನು ನಿಮ್ಮದನ್ನೇ ಮಾತಾಡಬೇಕು ಅಂತಿದ್ದೀನಿ, ಕೋಟ್ ಮಾಡ್ತಾ ಇದ್ದೀನಿ ರಾಜು ಕಾಗೆ ಅವರಂತ ಹೊರಗಡೆ ಹೇಳ್ತಾ ಇದ್ದೆ. ಅವ್ರ ಅಣ್ಣ 80 ಕೋಟಿ ಅಲ್ಲ, ಸುಮಾರು 400 ಕೋಟಿ ನಷ್ಟ ಆಗಿದೆ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ. ಬರೀ ಕಾಗವಾಡ ಒಂದು ತಾಲೂಕಿನಲ್ಲಿ, ಬೇರೆ ಇನ್ನೆಲ್ಲೂ ಅಲ್ಲ, ಇರಲಿ ಬೇರೆ ಕಡೆದು ಚರ್ಚೆ ಮಾಡೋಣ. ಇದು ಪರಿಸ್ಥಿತಿ ಇದೆ. ಇವತ್ತು 400 ಕೋಟಿ ಅವ್ರದ್ದು ಒಂದು ಕ್ಷೇತ್ರದಲ್ಲಿ ದ್ರಾಕ್ಷಿ ಬೆಳೆಗಾರರ ಬೆಳೆ ನಾಶ ಆಗಿದೆ ಅಂದರೆ ಹಲವಾರು ಕಡೆ ನೋಡಿದ್ದೇವೆ. ಇವತ್ತು ಕೆಲವು ಕಡೆ ಬೆಳೆ ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಕಾಲಿಕವಂತ ಮಳೆ, ಬಿತ್ತನೆ ಹೊಡಿಬೇಕೋ ಟೈಮ್ನಲ್ಲಿ ಮಳೆ ಇಲ್ಲ. ಈ ರೀತಿ ಪ್ರಕೃತಿಯೇ ರೈತರ ಜೊತೆ ಚೆಲ್ಲಾಟ ಆಡಿದೆ. ನಾನು ಸರ್ಕಾರ ಚೆಲ್ಲಾಟ ಆಡಿದೆ ಅಂತ ಹೇಳಲ್ಲ, ಪ್ರಕೃತಿಯ ಚೆಲ್ಲಾಟ ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಸ್ವಲ್ಪ ಲಿಬರಲ್ ಆಗಿ ಸಮಯ ವ್ಯರ್ಥ ಮಾಡೋದು ಬೇಡ ನನ್ನ ಅಭಿಪ್ರಾಯ ಇದೆ. ತಕ್ಷಣ ಇವತ್ತು ರೈತನ ನೆರವಿಗೆ ಇವತ್ತು ಮತ್ತೆ ಮುಂದೆ ರೈತ ಮತ್ತೇನಾದರೂ ಭೂಮಿಗೆ ಇಳಿದು ಕೆಲಸ ಮಾಡಬೇಕಲ್ಲ. ಏಕೆಂದರೆ ರೈತರು ಬೆಳೆ ನಾಶ ಆದರೂ ಮತ್ತೆ ಬೋರ್ವೆಲ್ ಮುಖಾಂತರನೋ ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ಇನ್ನೇನಾದರೂ ಬೆಳೆ ಹಾಕಿ ಆಗಿರ್ತಕ್ಕಂಥ ನಷ್ಟವನ್ನು ಸರಿಪಡಿಸ್ಕೋಬೇಕು ಅಂತ ಮತ್ತಿನ್ನೊಂದು ಸಾಲ ಮಾಡಿ ಮತ್ತೆ ಭೂಮಿನ ನಂಬಿ ಬದುಕಲಿಕ್ಕೆ ಹೋಗ್ತಾನೆ. ಅದರಿಂದ ರೈತನಿಗೆ ನಾವು ಈ ಸಂದರ್ಭದಲ್ಲಿ ರಕ್ಷಣೆ ಕೊಡದೇ ಇದ್ದರೆ ಅದು ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಅಧ್ಯಕ್ಷ. ನಿಮಿಷ 1,20,000 ಎಕರೆನಲ್ಲಿ ಭತ್ತದ ಬೆಳೆ ಕಂಪ್ಲೀಟ್ ನಾಶ ಆಗಿದೆ. ನೀರು ಬಿಡಿಸ್ಬಿಟ್ರು, ನೀರು ಬಿಡ್ತಾರೆ ಅಂತೇಳಿ ಬೆಳೆ ಹಾಕ್ಬಿಟ್ರು. ಈ ನೀರು ಇಲ್ಲ, ಡ್ಯಾಮಲ್ಲಿ ನೀರೈತೆ, ನೀರು ಬಿಡ್ಬೇಕಾದ್ರೆ ನಾವೇನೈತೆ ಅಂದರೆ ಇಂಥ ಪರಿಸ್ಥಿತಿ ಐತೆ. ಶಿವನಾಥ್ ಪಾಟೀಲ್ರ ದಯಮಾಡಿ ಅದನ್ನ ಅಲ್ಲ, 1,20,000 ಎಕರೆನಲ್ಲಿ ಭತ್ತದ ಕ್ರಾಪ್ ಇದೆ ಒಡೆ ಟೈಮಲ್ಲಿ ಕೃಷ್ಣ ಬೈರೇಗೌಡರು ದಯಮಾಡಿ ಅಲ್ಲ, ಬೇಕಾದ್ರೆ ನೀವು ನೋಡಿ, ನಾನು ಹೇಳೋದಲ್ಲ. ಚನ್ನರಾಯಪಟ್ಟಣ ಬಾಲುವರಿದ್ದಾರೆ, ನಾವು ಅಲ್ಲಿ 75,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ್ದು ಕೆಲವ್ರು ಏನೈತೆ ಮಾಡ್ಕೊಂಬಿಟ್ಟವ್ರೆ. ನೀವೇನು ಹೇಳಲಿಲ್ಲ ರೈತರಿಗೆ. ಇವತ್ತು ಜನ ಕಣ್ಬಾಯ್ ಬಿಡ್ತಾವ್ರೆ. ರೈತರಿಗೆ ನೀರು ಬಿಡುವಾಗ ಬರೀ ದನ ಕರಿ ನೀರು ಬಿಡ್ತೀವಿ ಅಂತ ಹೇಳಿದರೆ ಒಂಥರ. ಈಗ ಭತ್ತ ಬೆಳೆ ಕೇಳ್ಬಿಟ್ಟು ನೀರು ಬಿಟ್ಟಾಯಿತು ತುಮಕೂರಿಗೆ. ನಾನು ತುಮಕೂರಿಗೆ ಬಿಡೋದ್ರಿಂದ ನಾನೇನು ಅಭ್ಯಂತರ ಇಲ್ಲ, ಪೂರ್ತಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಎಲ್ಲರೂ ಬಿಡಿ. ಆದರೆ ನಮ್ಮ ರೈತರನ್ನ ರೇವಣ್ಣವ್ರೆ, ನಂದು ಟೈಲ್ಯಾಂಡ್ ಹೇಮಾವತಿ
ಏನಣ್ಣ ನಮ್ಮ ಬಸರಾಳು ಹೋಬ್ಳಿ ಹೇಮಾವತಿ ಥೈಲ್ಯಾಂಡ್ ನಮಗೂ ಬಿಡಿಸಿ. ಆಯ್ತಣ್ಣ, ಏನ್ ಬೇಕಾದ್ರು ಎಲ್ಲಿ ಬೇಕಾದ್ರೂ ಬಿಟ್ಕೊಳ್ರಿ, ನನಗೆ ಬೇಡ ಅನ್ನಲ್ಲ. ನಾವು ಅದ್ರ ಬಗ್ಗೆ ನಮ್ದೇನು ಬಸರಾಳಿಗಿಲ್ದ ಹೋದ್ರೆ ಎಲ್ಲಿಗಾರು ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಕೇಳ್ತಾ ಇರೋದು ಆ ರೈತರು ಮನೆ ಹಾಳಾಯ್ತೈತೆ. 1,20,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದವ್ರೆ, HRBHL ಬಿಸಿಲು ಬೆಳೆದವ್ರೆ, HRBCಲು ಬೆಳೆದವ್ರೆ. ದಯಮಾಡಿ ಬೆಳೆ ಬೆಳೆದಿರೋ ಖರ್ಚು ಮಾಡೋರಲ್ಲ ಸ್ವಾಮಿ, ಒಂದು ಅರ್ಧನಾರು ಕೊಡಿ, ಪೂರ್ತಿ ಬೇಡ ನಾನು ಕೇಳೋದು. ಯಾಕೆಂದರೆ ಈ ಸರ್ಕಾರ ರೈತರ ಬಗ್ಗೆ ಅಂತ ಹೇಳಿ ಬಂದಿರೋದೆ, ಇದು ಗ್ಯಾರಂಟಿ ಸರ್ಕಾರ. ಅದರಿಂದ ನಮ್ಮ ರೈತರನ್ನ 6 ಗ್ಯಾರಂಟಿ ಕೊಡ್ತಿರೋ, 5 ಕೊಡ್ತಿರೋ, 12 ಕೊಡ್ತಿರೋ, ಈಗ 73 ಗ್ಯಾರಂಟಿ ಆಗಿವೆ ಅಂತ ಪೇಪರಲ್ಲಿ ಬೆಳಗ್ಗೆ ನೋಡ್ತಾ ಇದ್ದೆ. ಅದರಿಂದ ಇದನ್ನು ಒಂದು ಸೇರಿಸ್ಕೊಳ್ಳಿ, 1,20,000 ಎಕರೆದ ನಮ್ಮದೊಂದು ಗ್ಯಾರಂಟಿಲಿ ಸೇರಿಸ್ಕೊಂಡು ಆ ಭತ್ತ ಒಂದು ಅರ್ಧನಾರು ದುಡ್ಡು ಕೊಡಿ ಅಂತ ನಾನು ನಮ್ಮ ಕಂದಾಯ ಸಚಿವರಿಗೆ ಮನವಿ ಮಾಡ್ತಾಯಿದ್ದೀನಿ. ಕೈ ಮುಗಿದು ಆ ರೈತರ ಪರವಾಗಿ ಇಲ್ಲಿ ಬಸವಣ್ಣನಿದ್ದಾರೆ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅದನ್ನು ದಯಮಾಡಿ ಕೊಡಿಸಿ ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ ಸ್ವಾಮಿ. ಬರೀ ಹಾಸನ ಜಿಲ್ಲೆದು ಒಂದು ಹೇಳ್ಬೇಡಪ್ಪ, ರಾಯಚೂರಿನದು ಇರಬೇಕಲ್ಲ, ರಾಯಚೂರು ಜಿಲ್ಲೆಯವರು ಎಲ್ಲ ಇರಬೇಕಲ್ಲ, ಬಿಜಾಪುರ ಎಲ್ಲ. ಸರ್ ಈಗ ಅದೇ ಕತೆ ಇದೆ ನಮ್ಗೆ ರಾಯಚೂರಿನಲ್ಲೂ ಕೊನೆ ಟೈಲೆಂಟ್ ದೇವದುರ್ಗ ಸರ್, ಈಗ ತಂಗಿಯಲ್ಲಿ ಅವರು ಹೇಳ್ಬೋದೇನೋ ನಮ್ಗೆ ಅಲ್ಲಿವರೆಗೆ ಟಿಕೆಟ್ ಸಿಗ್ತಾ ಇಲ್ವಲ್ಲ ಸರ್, ಇಲ್ಲಿರೋದು ನಮ್ಗೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಟಿಕೆಟ್. ಹಾಸನ ಬಿಟ್ಟೆ ಹೊರಗಡೆ. ಸರಿ, ಮಾತಾಡಿ ಸರ್. ಅಧ್ಯಕ್ಷರೇ, ಇವತ್ತು ಬರೀ ಹಾಸನ ಜಿಲ್ಲೆದಲ್ಲ, ರಾಜ್ಯದಲ್ಲಿ ಇವತ್ತು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು. ಇವತ್ತು ಸರ್ಕಾರ ಯಾವುದೇ ರೀತಿಯ ತಾರತಮ್ಯಗಳಿಲ್ಲದೆ ಎಲ್ಲಿಂದ ಇವತ್ತು ರೈತರಿಗೆ ಒಂದು ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದೇನಿದೆ. ರಾಯಚೂರಿನಲ್ಲೂ ಸಹ ಕೊನೆ ಭಾಗದಲ್ಲಿ ಜನವರಿವರೆಗೆ ನೀರು ಬಿಡದೇ ಇದ್ದರೆ ಬಹುಶಃ ಬೆಳೆ ಕೈಗೆ ಸಿಗೋದಿಲ್ಲ ರೈತರಿಗೆ. ರಾಯಚೂರು ಭಾಗದಲ್ಲಿ ಅದನ್ನು ನನ್ನ ಗಮನಕ್ಕೆ ಕೆಲವರು ತರ್ತಾ ಇದ್ರು. ಅದರಿಂದ ನೀವೆಲ್ಲಿರ್ಬೇಕೇನೋ ಲೀಡರ್ ನೀರು ಬಿಡಿಸೋದು, ಅಣ್ಣ ತಂಗಡಿಯವರೇ ಇರ್ಬೇಕಲ್ವಾ ಚೇರ್ಮನ್ರು ತುಂಗಭದ್ರಾಗೆ. ಅದಕ್ಕೆ ಹೇಳಿ ಚೇರ್ಮನ್ರು ನೀವೇ ಇರ್ಬೇಕಲ್ಲ. ಹೇಳಿ, ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಮ ಸಂಬಂಧಪಟ್ಟಂಗ ನಮ್ಮಲ್ಲೆಲ್ಲ ರೈತರು ಒಂದ್ ನಿಮಿಷಮ್ಮ ಸರ್, ತಾವೀಗ ಮುಗಿಸ್ತಿರೋ ಸರ್? ಇಲ್ಲ, ಮುಗಿಸ್ತೀನಿ. ಮೇಡಮ್ ಕುತ್ಕೊಳ್ರಿ, ಆಮೇಲೆ ಎರಡೇ ನಿಮಿಷ ಅಣ್ಣವ್ರು ಎತ್ತಿದ್ರಂತ, ಅಣ್ಣವ್ರು ಎತ್ತಿರಂತ ಎರಡೇ ನಿಮಿಷ. ಅಧ್ಯಕ್ಷರೇ, ನಾನೇನು ಮಾತಾಡಲ್ಲ, ಅವರೇ ಮಾತಾಡ್ತಾರೆ. ಒಂದೇ ನಿಮಿಷ. ಒಂದು ನಿಮಿಷ ಮಾತಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಕೂತೇನೆ. ಅಲ್ಲ, ಮಾತಾಡಿ ಮುಗಿಸೇ ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಇದು ಬರ್ತದೆ. ಅದಕ್ಕೆ ಚಿತ್ರದುರ್ಗದಲ್ಲಿ 5 ನಿಮಿಷದಲ್ಲೇ ಅವ್ರು ಮುಗಿಸ್ತಾರ. ಒಂದೇ ನಿಮಿಷ, ನಾನು ಜಾಸ್ತಿ ತಗೊಳ್ಳೋದಿಲ್ಲ. ನಾನು ಇದನ್ನ ಮಾಡ್ತೇನೆ. ಒಂದೇ ನಿಮಿಷ ನಿಮಗೂ ಅವಕಾಶ ಕೊಡ್ತೀನಿ ಮಾತಾಡ್ತೀನಿ ಅಂದ್ರೆ. ಉಪಾಧ್ಯಕ್ಷ ಅಪ್ರೂವ್ ಹೆಣ್ಮಕ್ಳು ಹೇಳ್ತಾರೆ, 2 ನಿಮಿಷ ಕೊಡಿ ಮಾತಾಡ್ಲಿ. ಇಲ್ಲ, ನಾನು ಅಲ್ಲ ಮಾತಾಡ್ತಾ ಇದ್ರು, ಕೊನೆ ಹಂತಕ್ಕೆ ಬಂದಿದ್ರಲ್ಲ, ಅದಕ್ಕಾಗಿ ಒಂದು ನಿಮಿಷ ಅವ್ರು ಮಾತಾಡಿ ಒಂದು ನಿಮಿಷ ಮಾತಾಡಿ. ಅವರು ಈಗ ಅವ್ರದ್ದು ಏನಿಲ್ಲ ಅಧ್ಯಕ್ಷರೇ, ಮಾತಾಡಿ ಮುಗಿಸ್ಬಿಡ್ತಾರೆ. ಈಗ ಅವರ ಮನವಿ ದೇವದುರ್ಗ ಭಾಗದಲ್ಲಿ ಅದನ್ನೇ ನಾನೇ ಹೇಳ್ಬಿಡ್ತೀನಿ ಬಿಡು. ದೇವದುರ್ಗ ಭಾಗದಲ್ಲಿ ಜನವರಿ ತಿಂಗಳು 15ನೇ ತಾರೀಕುವರೆಗೆ ನೀರು ಬಿಡದೇ ಇದ್ರೆ ಇರ್ತಕ್ಕಂಥ ಬೆಳೆ ಕೈಗೆ ಸಿಗಲ್ಲ, ರೈತರಿಗೆ ನಾಶ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಕಳವಳ ಪ್ರಾರಂಭ ಆಗಿದೆ. ಅದಕ್ಕೆ ಅವರು ಮನವಿ ಮಾಡಲಿಕ್ಕೆ ಇಂಟರ್ಫಿಯರ್ ಆಗಿರೋದು ಅದಷ್ಟೇ. ಈಗ ದೇವದುರ್ಗ ಭಾಗದಾಗ ನಮ್ದು ತುಂಗಭದ್ರಾ ಅದು ಬರ್ತಾ ಇಲ್ಲ. ನಾರಾಯಣಪುರದ್ದು ಬರ್ತವೆ ಅವ್ರಿಗೆ. ಅವರು ನಾರಾಯಣಪುರದ್ದು ಇದು ಅಧ್ಯಕ್ಷ ಐಸಿಸಿ ಮೀಟಿಂಗ್ RB ತಿಮ್ಮಾಪುರ ಅವರು ಐಸಿಸಿ ಮೀಟಿಂಗ್ ಅಧ್ಯಕ್ಷ. ನಂದು ತುಂಗಭದ್ರಾ ರಾಯಚೂರು ರೂರಲ್. ರಾಯಚೂರು ನಿಮ್ಮ ಇದ್ರ ಭಾಗದಲ್ಲಿ ಸಿಂಧನೂರು, ಆ ಭಾಗ ಸಿಂಧನೂರು ನಿಮಗೆ ಬರುತ್ತೆ. ಹೌದು, ಸಿಂಧನೂರು ನಮ್ಮ ಕ್ಷೇತ್ರ ಗಂಗಾವತಿ. ಅಲ್ಲೋ ಸ್ವಲ್ಪ ನೀನು ಕೇಳ್ತಾರೆ ಅವರು ಕೇಳ್ತಾರಲ್ಲ. ಇಲ್ಲ, ಅವರು ಆ ಕಡೆ ಕೇಳ್ತಾ ಇಲ್ಲ ಸರ್, ನಮ್ಮಲ್ಲಿ ಕೇಳ್ತಾ ಇರೋದು ಹೊಸಪೇಟೆ LLC ಮತ್ತು HLC ಈಗ ಈ ಸಲ 2 ಬೆಳೆನೂ ಸಿಗೋದಿಲ್ಲ ಅವರಿಗೆ. ಅದಕ್ಕೆ ಸ್ವಲ್ಪ ನೋಡಿ ಅಧ್ಯಕ್ಷರೇ, ಅದು ಅಧ್ಯಕ್ಷ ನಿಮ್ಮ ಮುಖಾಂತರ ಇದು ಅಧ್ಯಕ್ಷರೇ. ನಂತರ ಇವತ್ತು ಪ್ರಮುಖವಾಗಿ ಬಹುಶಃ ಸರ್ಕಾರದಲ್ಲಿ ಈ ಒಂದು ಬರಗಾಲದ ಹಿನ್ನೆಲೆಯಲ್ಲಿ ಒಂದು ಬ್ಯಾಂಕಿಂಗ್ನ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಯಲ್ಲಿ ಒಂದು ಮೀಟಿಂಗು ಮಾಡಿದ್ದೀರಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಓದಿದ್ದೆ ನಾನು. ನೀವು ಅವರ ಲೋನ್ದು ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದೀರಿ. ಆದರೆ ರೀಸ್ಟ್ರಕ್ಚರ್ ನೀವು ಕೊಟ್ಟರು ಅವನ ಡೆಪ್ಟ್ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಯರ್ ಮತ್ತದು ಇಂಟ್ರೆಸ್ಟ್ ಎಲ್ಲ ಮತ್ತೆ ರೈತ ಕಟ್ಟಲೇಬೇಕು.
ಇದು ಒಂದು ಸಮಸ್ಯೆ ಇದೆ ಅಧ್ಯಕ್ಷರೇ. ಈ ವರ್ಷ ಅವನಿಗೆ ರಿಲೀಫ್ ಕೊಟ್ಟರು, ಅವನ ಹೊರೆ ಅವನ ಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಏರುತ್ತದು. ಆ ದೃಷ್ಟಿಯಿಂದ ರೀಸ್ಟ್ರಕ್ಚರ್ ಮಾಡಿದ ತಕ್ಷಣ ರೈತ ಸಂಕಷ್ಟದಿಂದ ಹೊರಗೆ ಬರ್ತಾನೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ ಅಧ್ಯಕ್ಷ. ಆ ದೃಷ್ಟಿಯಿಂದ ಇವತ್ತು ರೈತನಿಗೆ ಬಹುಶಃ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರಲ್ಲ, 2 ಲಕ್ಷ ರೂಪಾಯಿ ಇವತ್ತು ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ನಮ್ಮದೆಲ್ಲ ಅದೇ ನಮ್ಮ ಡಿಮ್ಯಾಂಡು ಇರೋದು. ಈಗಿನ ಸಂದರ್ಭದಲ್ಲಿ ರೈತನ ಉಳಿಸ್ಬೇಕು ಅಂದರೆ ಮುಂದಿನ ವರ್ಷ ರೈತ ಮತ್ತೆ ನಂಬಿಕೆ ಮೇಲೆ ಅವನು ಭೂಮಿಗೆ ಇಳಿದು ಕೆಲಸ ಮಾಡಬೇಕು ಅಂತಕ್ಕಂಥ ಧೈರ್ಯ ಅವನಿಗೆ ತುಂಬಬೇಕು ಅಂದರೆ ಸರ್ಕಾರ ಈ ಬಾರಿ ಅವನ ನೆರವು ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಇವತ್ತು ಇರ್ತಕ್ಕಂಥ ಒಂದು ಗ್ರೌಂಡ್ ರಿಯಾಲಿಟಿನಲ್ಲಿ. ಅಧ್ಯಕ್ಷರೇ ಆ ಒಂದು ವಿಷಯದಲ್ಲಿ ನೀವೇನು ರಿಜಿಸ್ಟ್ರಕ್ಟ್ ಹೇಳಿದ್ರು, ಇನ್ನೂ ಹಲವಾರು ಬ್ಯಾಂಕ್ಗಳಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವರು ಮಾಹಿತಿ ಹೇಳ್ತಾರೆ. ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಇನ್ನೊಂದು ಬಾರಿ ಮೀಟಿಂಗ್ ಮಾಡಿ ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ಕೆಲವು ಸೂಚನೆ ಕೊಡಬೇಕು ಅಂತಕ್ಕಂಥದ್ದು ಅಧ್ಯಕ್ಷರೇ. ನಮ್ಮ ರೈತರ ಗೋಳು ಹೇಗೆ ಅನ್ನೋದಕ್ಕೆ ರೈತನ ದುಡಿಮೆ ಇದೆಯಲ್ಲ, ಅವನ ವರ್ಷದ ದುಡಿಮೆ ಬೆವರು, ಅವನಿಗೇನು ಲಾಭ ಬರ್ಬೋದು ಅನ್ನೋದಕ್ಕೆ ಮೊನ್ನೆ ಒಂದು ನಾನು ಅಧ್ಯಕ್ಷ ನೋಡಿದೆ. ಒಬ್ಬರು ದೇವೇಂದರ್ ಶರ್ಮಾ ಅಂತೇಳಿ ಒಬ್ಬರ ರೈತರು, ಅವ್ರ ಪಾಪ ಮಾರ್ಕೆಟ್ನಲ್ಲಿ ತಳ್ಳಗಾಡಿ ವ್ಯಾಪಾರಿಯಿಂದ ಒಂದು 10 ಕೆಜಿಗೆ 10 ರೂಪಾಯಿಯಂತೆ ಹೂಕೋಸನ್ನು ಅವರು ಖರೀದಿ ಮಾಡವ್ರೆ. 10 ರೂಪಾಯಿ ಕೊಟ್ಟಿದ್ದಾರೆ ಕೆಜಿಗೆ. ಅದಾದಮೇಲೆ ಇದು ಎಷ್ಟಕ್ಕೆ ನೀನು ಖರೀದಿ ಮಾಡಿದ್ಯಪ್ಪ ಅಂತ ತಳ್ಳಗಾಡಿಯವನು ಕೇಳಿದ್ದಾರೆ. ಆಗ ತಳ್ಳಗಾಡಿಯವನು ಹೇಳ್ತಾನೆ 5 ರೂಪಾಯಿ ನಾನು ಖರೀದಿ ಮಾಡಿದೆ ಅಂತ ಹೇಳ್ತಾನೆ. ರೈತ ಅಲ್ಲಿಗೆ ಹೂಕೋಸನ್ನು ಎಷ್ಟು ಹಣಕ್ಕೆ ತಳ್ಳಗಾಡಿಯವನ ಮಧ್ಯದಲ್ಲಿ ಇನ್ನೊಬ್ಬ ಮೀಡಿಯೇಟರ್ ಬೇರೆ ಬರ್ತಾನಲ್ಲ, ಮಂಡಿನೋ ಇಲ್ಲ ಮಿಡ್ಲ್ ಮ್ಯಾನ್ಗಳು ಇರ್ತಾರೆ, ಇಲ್ಲ ಮೊದಲೇ ಸಾಲ ಕೊಟ್ಟು ಅವ್ನಿಗೆ ಎಷ್ಟು ಬೇಕೋ ರೇಟ್ ಕೊಟ್ಟು ತಗೊಂಡು ಹೋಗ್ತಾನೆ ರೈತನಿಂದ. ಈಗ ತಳ್ಳಗಾಡಿಯವನು 5 ರೂಪಾಯಿ ಖರೀದಿ ಮಾಡ್ದ, ಮಾರಿದ್ದು 10 ರೂಪಾಯಿಗೆ ಮಾರ್ದ. ಹಾಗಿದ್ರೆ ರೈತ ಬೆಳೆದ್ನಲ್ಲ 3 ತಿಂಗಳು 4 ತಿಂಗಳು, ಅವನಿಗೆ ಎಷ್ಟು ದೊರಕಿದೆ ದುಡ್ಡು, ಅವ್ನು ಮಾಡಿರೋ ಖರ್ಚೇನು? ಅಲ್ಲಿಗೆ ರೈತರು ಹೊಲದಲ್ಲಿ ಕೆಲಸ ಮಾಡಬೇಕಾಗಿದ್ರೆ ಈಗ ರೈತ ಇದೇನಾದರೂ ಇದೆಲ್ಲವನ್ನ ಎಷ್ಟು ದಿವಸ ಅಂತ ಅವನು ನೋಡ್ತಾನೆ. ನೋಡೋಣ, ನಾನು ಬೇಡ ಸ್ವಲ್ಪ ದಿವಸ ನಾವು ಬೆಳೆನೇ ಬೆಳೆಯೋದು ಬೇಡ ಅಂತ ಅಂದರೆ ಪರಿಸ್ಥಿತಿ ಏನಾಗುತ್ತೆ ಸಮಾಜದಲ್ಲಿ? ಅದಕ್ಕೆ ಇದು ಬಹುಶಃ ನಮ್ಮ ಹಿಂದಿನ ಸರ್ಕಾರದ 14-15ರಲ್ಲಿ ಸಿದ್ದರಾಮಯ್ಯನವರು ಒಂದು ಬೆಳೆ ನಿಗದಿ ನೀತಿ ಆಯೋಗ ಏನೋ ಮಾಡಿದ್ರಿ, ಏನಾದರೂ ಪ್ರತಿಫಲ ಸಿಕ್ಕಿದೆಯಾ? ಅದರಿಂದ ಏನು ಸಿಗಲಿಲ್ಲ ಅಧ್ಯಕ್ಷ. ಸ್ವಾಮಿನಾಥನ್ ವರದಿ ಅವ್ರು ತೀರ್ಕೊಂಡು ಹೋದಾಗ ನೆನಪುಕೊಂಡ್ವು ನಾವು. ಸ್ವಾಮಿನಾಥನ್ ಕೊಟ್ಟಿದ್ದ ವರದಿ ಯಾವಾಗ? 2004. ಇವತ್ತಿನವರೆಗೂ ಅದರ ಬಗ್ಗೆ ಆ ವರದಿಗಳು ಜಾರಿಗೆ ಬರಲೇ ಇಲ್ಲ. ನಾವು ಸರ್ಕಾರದಲ್ಲಿ ವರದಿಗಳು ಮಾಡ್ತೀವಿ, ವರದಿಗಳು ತರಿಸ್ಕೋತೀವಿ, ಆದರೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವುದೂ ಮಾಡಲ್ಲ. ಇದು ಇರ್ತಕ್ಕಂಥ ಪರಿಸ್ಥಿತಿ. ಅದರಿಂದ ಅಧ್ಯಕ್ಷರೇ, ಇವತ್ತು ರೈತನಿಗೆ ಸರ್ಕಾರ ಭಾಳ ಅತ್ಯಂತ ಗಾಂಭೀರ್ಯತೆಯಿಂದ ತೀರ್ಮಾನಗಳನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಧ್ಯಕ್ಷ. ಇವತ್ತು ಯಾವುದೇ ರೀತಿಯ ಬೆಳೆ ನಾಶ ಆಗಿದೆ. ನಿಮ್ಮ ಲೆಕ್ಕಾಚಾರದಲ್ಲೇ ಸುಮಾರು 48 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ತೋಟಗಾರಿಕೆ ಮತ್ತು ನಮ್ಮ ಕೃಷಿ ಇಲಾಖೆಯ ರೈತರು ಬೆಳೆದಂಥ ಬೆಳೆ ನಷ್ಟದ ಪ್ರಮಾಣ ಏನಿದೆ, ಇದಕ್ಕೆ ಎಲ್ಲ ರೀತಿಯಲ್ಲಿ ಸರ್ಕಾರ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ನೀವು 2 ಲಕ್ಷ ಸಾಲ ಮನ್ನಾ ಮಾಡೋದು ಒಂದು ಭಾಗ. ನನ್ನ ಅಭಿಪ್ರಾಯದಲ್ಲಿ ರೈತನ ಈ ಒಂದು ಪರಿಸ್ಥಿತಿನಲ್ಲಿ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನಾದರೂ ಇವತ್ತು ಈ ಬಾಪ್ನಲ್ಲಿ ರೈತನಿಗೆ ನೆರವಿಗೆ ಕೊಡ್ತಕ್ಕಂಥದ್ದಕ್ಕೆ ತಾವು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಅಧ್ಯಕ್ಷರೇ. ಮತ್ತು ಇನ್ನೊಂದು, ಈ ಕೊಬ್ಬರಿದು ಕಳೆದ ವಿಧಾನಸಭೆ ಕಲಾಪದಲ್ಲಿ ಪ್ರಾರಂಭ ಆಗಿದ್ದು. ಇದು ಕಾರಣ ಅಧ್ಯಕ್ಷರೇ, 18,000 ರೂಪಾಯಿವರೆಗೂ ಹೋಯ್ತು ಕ್ವಿಂಟಾಲ್ ಬೆಳೆ, ಕೊಬ್ಬರಿಯ ಬೆಲೆ ಒಂದು ಕಾಲದಲ್ಲಿ 18,000ಕ್ಕೆ ಹೋಗಿತ್ತು. ಈಗ ಅದು 7,500 8,000ಕ್ಕೆ ಬಂದಿದೆ ಅಧ್ಯಕ್ಷ. ನಾನು ಕಳೆದ ವಿಧಾನಸಭೆ ಕಲಾಪದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಆಗಲೂ ನೋಡಿದೆ, ರೇವಣ್ಣ ಅವ್ರದ್ದು ಕಾಂಪಿಟೇಷನ್ ಇತ್ತು, ಶಿವಲಿಂಗೇಗೌಡರದ್ದು ಕಾಂಪಿಟೇಷನ್. ಯಾಕೆಂದರೆ ಜನಕ್ಕಲ್ಲಿ ತಿಳಿಸ್ಬೇಕಲ್ಲ, ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತಲ್ಲಿ ಕೂಗಿ ನಿಮಗೆ ಸಹಕಾರ ಕೊಡಿಸಿದ್ದೀವಿ ಅಂತ ಹೇಳಿ.
ಇಲ್ಲ ಅದಕ್ಕಲ್ಲ ಅಲ್ಲ ಸರ್, ನಡೆದಿದ್ದಕ್ಕೆ ಬೇರೆ ರಾಂಗ್ ಮೆಸೇಜ್ ಹೋಗುತ್ತೆ. ರಾಂಗ್ ಮೆಸೇಜ್ ಅಲ್ಲ, ನಿಮ್ಗಿರೋ ಕನ್ಸರ್ನ್ ಅಗ್ರಿ. ನಮ್ಮ ನಾನು ನಿಮ್ ಅಲ್ಲ ಒಂದ್ ಸ್ವಲ್ಪ ದಯಮಾಡಿ ನಮ್ಮ ರೈತರು ಉಳಿಸ್ಕೋಬೇಕು ಅಂತ ಹೇಳಿದ್ದೇವೆ. ಅದಕ್ಕೆ ಹೇಳ್ತಾರೆ ಕೆಲಸ ಮಾಡಿ ಸರ್, ಬೇಡ ಅಂದ್ರೆ ಇನ್ಯಾವಕ್ಕೂ ಬರಲ್ಲ, ಬೇಕಾದ್ರೆ ಹೊರಗಡೆ ಇಟ್ಬಿಟ್ಟು ಇಲ್ಲಿ ಅಧ್ಯಕ್ಷರು ಯಾಕೆ ಹೇಳ್ತಾ ಹೇಳ್ತೀನಿ ನಾನು ಅಧ್ಯಕ್ಷರೇ ಇಲ್ಲಿ ನಡೀತಿರ್ತಕ್ಕಂಥ ಒಂದು ಚರ್ಚೆನಲ್ಲಿ ನನಗೆ ಸ್ವಲ್ಪ ನೋವಾಗಿದೆ. ಮೊನ್ನೆ ಕೆಲವು ಘಟನೆಗಳಲ್ಲಿ ನಡೆದಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಹೇಳಿದೆ ಇಲ್ಲಿ ಯಾರ್ಯಾರು ನಿಜಕ್ಕೂ ಆ ರೈತನಿಗೆ ಆ ನೆರವು ದೊರಕಬೇಕು ಅಂತ ಹೋರಾಟ ಮಾಡ್ತಾರೋ, ಇಲ್ಲ ರೈತನಿಗೆ ನಿನ್ನ ಪರವಾಗಿ ಇದ್ದೀವಿ ಅಂತ ಹೇಳಿ ಕೃತಕವಾಗಿ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೋ ಭಗವಂತ ನೋಡ್ಕೊತ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಅದನ್ನ ಅಲ್ಲಿಗೆ ನಿಲ್ಲಿಸ್ತೀನಿ ಅಧ್ಯಕ್ಷೆ. ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಈ ಸಂದರ್ಭದಲ್ಲಿ, ಏಕೆಂದರೆ ನಿನ್ನೆ ಮಾತನಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಆಯಿತು. ನಫೆಡ್ಗೆ 5-6 ಲೆಟ್ರ್ ಬರೆದಿದ್ದೀನಿ ಅಂತೇಳಿ ನೆನ್ನೆ ನಮ್ಮ ಸಚಿವರು ಇಲ್ಲಿ ಚರ್ಚೆ ಮಾಡಿದ್ದು ನೋಡಿದೆ ಅಧ್ಯಕ್ಷ. ನಂತರ ನಮ್ಮ ಶಾಸಕರುಗಳು ನೀವು ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ನೀವು ನಫೆಡ್ನ ಬಾಗಿಲು ತೆಗೆಸಿ ಹೆಚ್ಚಿನ ನೆರವು ಕೊಡಿಸಿ ಅಂತಕ್ಕಂಥದ್ದು ಈ ಭಾಗದ ಬೆಲೆ ಹೊರೆಹೊರಿಸ್ತಾ ಇದ್ದೀರಿ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನೆಲ್ಲ ಚೆಕ್ ಮಾಡ್ಕೊಂಡೆ. ಆಮೇಲೆ ನಾನು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೂ ಮಾತನಾಡಿದೆ ಇಲ್ಲಿ ನಡೆದಂಥ ನಿನ್ನೆ ಘಟನೆ ಆಧಾರದ ಮೇಲೆ. ಅವರು ನನ್ನ ಗಮನಕ್ಕೆ ತಂದಿದ್ದು ಅಧ್ಯಕ್ಷರೇ, 6 ತಿಂಗಳು ವರ್ಷದಲ್ಲಿ 6 ತಿಂಗಳು ನಫೆಡ್ ಸಂಸ್ಥೆ ಈ ರೀತಿಯ ಒಂದು ಸಮಸ್ಯೆ ಆದಾಗ ಆ ಒಂದು MSP ದರದಲ್ಲಿ ಕೊಬ್ಬರಿಯನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ 6 ತಿಂಗಳು ಅವರು ಯೋಜನೆ ಇಟ್ಕೊಂಡಿದ್ದಾರೆ. ಕಳೆದ ಬಾರಿನೂ ಸಹ ಅವರು ಸುಮಾರು 50,100 ಚಿಲ್ಲರೆ ಅಧ್ಯಕ್ಷರೇ, 50,180 ಮೆಟ್ರಿಕ್ ಟನ್ನು ಕೊಬ್ಬರಿಯನ್ನು ಖರೀದಿ ಮಾಡಿದ್ದಾರೆ. ನಂತರ ರಾಜ್ಯ ಸರ್ಕಾರದ ಒಂದು ಮನವಿ ಮೇರೆಗೆ ಮತ್ತು 1 ತಿಂಗಳು ಅವರು ಎಕ್ಸ್ಟೆಂಡ್ ಮಾಡಿದ್ರು, ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. 10 ದಿವಸ 1 ತಿಂಗಳು ಅಂತ ನನ್ನ ಹತ್ರ ಹೇಳಿದ್ರು. ಅವ್ರು 10 ದಿವಸ ಕೊಟ್ಟಿದ್ದಾರೆ. ನನಗೆ ಅವರು ಹೇಳಿದ್ದನ್ನು ಸದನದ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಅಧ್ಯಕ್ಷ. 6 ತಿಂಗಳು ವರ್ಷಕ್ಕೆ 10 ದಿವಸ ಮಾಡಿದರು. ನಾವು 6 ತಿಂಗಳು ನಮಗೆ MSP ದರದಲ್ಲಿ ಕೊಂಡ್ಕೊಳ್ತಕ್ಕಂಥದ್ದಕ್ಕೆ ನಮಗಿರ್ತಕ್ಕಂಥ ಅಧಿಕಾರ ಇರೋದು. ಆದರೆ ಸರ್ಕಾರದ ಒಂದು ಮನವಿಗೋಸ್ಕರ, ರೈತರ ಮನವಿಗೋಸ್ಕರ ನಾವು 1 ತಿಂಗಳು ಅಂತ ಹೇಳಿದ್ರು, ನೀವು 10 ದಿವಸ ಅಂತ ಹೇಳ್ತಾ ಇದ್ದೀರಿ. ಅವರು 50,180 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅಧ್ಯಕ್ಷರೇ. ಅದು ಹೇಳಿದ ಮೇಲೆ ನಾನು ಲೆಕ್ಕ ಹಾಕಿಸ್ದೆ, 50,000 ಅಂದರೆ ಎಷ್ಟು ಕೆ ಜಿ ಆಯಿತು ಅಂತೇಳಿ. 5 ಕೋಟಿ ಅಧ್ಯಕ್ಷರೇ, 5 ಕೋಟಿ ಕೆ ಜಿ ಕೊಬ್ಬರಿ ಖರೀದಿ ನಫೆಡ್ಡಿಂದ ಮಾಡಿದ್ದಾರೆ. 5 ಕೋಟಿಗೆ 11,750 ರೂಪಾಯಿ ಅವರು MSP ದರ ಕೊಟ್ಟಿದ್ದಾರೆ. 11,750 ರೂಪಾಯಿನ ಲೆಕ್ಕ ಹಾಕಿದ್ರೆ 595 ಕೋಟಿ ಬರುತ್ತೆ. 595 ಕೋಟಿ ಅಧ್ಯಕ್ಷರೇ, 595 ಕೋಟಿ. ಇಲ್ಲಿ ಕಳೆದ ಸೆಷನ್ನಲ್ಲಿ ರೇವಣ್ಣವ್ರು ಕೊಬ್ಬರಿ ತೆಂಗಿನಕಾಯಿ ಎಲ್ಲ ತಂದ್ರಿ, ಇಲ್ಲಿ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿ ಮೊನ್ನೆ ಹೋಗಿ ಒಂದು ಟ್ರಕ್ ಲೋಡ್ ತಗೊಂಡೋಗಿ DC ಆಫೀಸ್ ಮುಂದೆ ಅಲ್ಲೋ ಒಂದು ಗಲಾಟೆ ಮಾಡಿದ್ದಾರೆ, ಧರಣಿ ನಡೆಸಿದ್ದಾರೆ ಅಧ್ಯಕ್ಷ. ಇಲ್ಲಿ ನಮ್ಮ ಅಲ್ಲಿ DC ಅವರಿಗೂ ಒಂದು 10 ಮೂಟೆ ಕೊಟ್ಟು ಬಂದಿದ್ದೀವಿ ಸರ್. ಅವ್ರಿಗೆ ಇಟ್ಗಳಿಂದ ಕೊಟ್ಟು ಬಂದಿದ್ದೀರಿ DC ಅವರು. ಶಿವಾನಂದಣ್ಣ, ಒಂದು ನಿಮಿಷ, 1,250 ಮಾಡಿದರೆ ಅವ್ರಿಗೆ ಸಂತೋಷ. ಆದರೆ ಹಳೆ ಖರೀದಿ ಮಾಡಲು 50,000 ಕುಂಟಾಲು, ಅದಕ್ಕೆ ದಯಮಾಡಿ ಅಪ್ಲೈ ಆಗ್ತಾ ಇಲ್ಲ ಇದು ಅಲ್ವಾ ಬಾಲಣ್ಣ? ಕರೆಕ್ಟಾ? ಬಾಲಣ್ಣ ನಿಮಿಷ ಹೇಳ್ತೀನಿ ಕೂತ್ಕೊಳ್ಳೋ. ಅದಕ್ಕೆ ದಯಮಾಡಿ ಅಪ್ಲೈ ಮಾಡಿ. ನೀವೇನು ಮಾಡಿದ್ರಿ, ಹೊಸ ಖರೀದಿಗೆ ಅಂತ ಮಾಡಿದ್ರಿ. ಹಳೆ 50,000 ಟನ್ ಐತಲ್ಲ, ಅದಕ್ಕೂ 1,500 ಕೊಡ್ತೀವಿ ಅಂತ ಒಂದು ಸ್ವಲ್ಪ ದಯಮಾಡಿ 1 ನಿಮಿಷ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಧ್ಯಕ್ಷರೇ. ಯಾಕೆ ನಾನು ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೇಂದ್ರ ಸರ್ಕಾರ ನಫೆಡ್ಡಿಂದ ರೈತರಿಂದ 50,000 ಮೆಟ್ರಿಕ್ ಟನ್ ಏನು ಖರೀದಿ ಮಾಡಿದ್ದಾರೆ, ಅದರ ವ್ಯಾಲ್ಯೂ 595 ಕೋಟಿ. ನಮ್ಮ ರಾಜ್ಯ ಸರ್ಕಾರ ಮೊನ್ನೆ ಕಳೆದ ವಿಧಾನಸಭೆ ಕಲಾಪದಲ್ಲಿ ರೇವಣ್ಣ ಅವರ ನಿಲುವಳಿ ಸೂಚನೆ ಮೇರೆಗೆ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರ ಅವರ ಒಂದು 0 ಅವರಲ್ಲೋ ಏನೋ ತೊಗೊಂಡಿದ್ದಕ್ಕೆ 1,250 ರೂಪಾಯಿ ಇನ್ನೂ ರೇವಣ್ಣ ಅವ್ರ ಸೆಷನ್ ಒಳಗೆ ಬಂದಿರಲಿಲ್ಲ, ಘೋಷಣೆ ಮಾಡಿಬಿಟ್ರಿ ನೀವು. ಇರಲಿ
ತೊಂದರೆ ಇಲ್ಲ, ಅದು ನಾನು ಅದಕ್ಕೆ ದೂರ ಹರಿಸ್ತಾ ಇಲ್ಲ. 1250 ಅಂತ ಘೋಷಣೆ ಮಾಡಿದ್ದು ನಿನ್ನೆ ದಿನದ ಈ ಕಲಾಪದ ಒಂದು ಘರ್ಷಣೆ ನೋಡಿ ಬಹುಶಃ ನೀವು ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಮತ್ತೆ 250 ರೂಪಾಯಿ ಜಾಸ್ತಿ ಅಂತ ಹೇಳ್ಬಿಟ್ರಿ. ಇಲ್ಲೇ ಸ್ಥಳದಲ್ಲೇ ನಿಂತ್ಕೊಂಡು ಹೇಳ್ಬಿಟ್ರಿ. ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟಿರ್ಬೋದು, ನಿಮ್ಗೆ ಇಲ್ಲದೆ ಹೇಳಕ್ಕೆ ಸಾಧ್ಯ ಇಲ್ಲ, ನೀವು ಹೇಳಿದಿರಿ. ನಿಮ್ಮ 1250 250 ಲೆಕ್ಕ ಹಾಕಿದ್ರೆ ಈ ಹಳೆ 50,000 ಮೆಟ್ರಿಕ್ ಟನ್ ಖರೀದಿ ಆಗಿದೆಯಲ್ಲ, ಅದಕ್ಕೆ ನೀವು ಕೊಡ್ತೀವಿ ಅಂದರು ಕೇವಲ 60-65 ಕೋಟಿ, ಕೇವಲ 60-65 ಕೋಟಿ ಕೊಟ್ಟರು. ಕೊಟ್ಟರೆ ನಾನು ಹೇಳೋದು, ನಾನು ಇವತ್ತು ಮಾತನಾಡಿದಾಗ ಏನು ಬಂದಿದೆಯಾ ಬಂದಿಲ್ಲ, ಕೊಟ್ಟಿಲ್ಲ. ಬಂದು ನನಗೆ ನಾನು ಈಗ 50,000 ಮೆಟ್ರಿಕ್ ಟನ್ ಹಳದಿ ಕೊಟ್ಟಿಲ್ಲ. ಮೊನ್ನೆ ಅಂಕಿಅಂಶ 1250 ರೂಪಾಯಿ ಇಲ್ಲ ಇಲ್ಲ ಚಾರ್ಜ್ ಮಾಡಕ್ಕಲ್ಲಣ್ಣ. ಈಗ ಮೊನ್ನೆ ಉಪಾಧ್ಯಕ್ಷರೇ ಕಳಿಸಲ 50,000 ಟನ್ ಏನ್ ನಾನು ಒಂದು ನಿಮಿಷ ಅಶ್ವಥ್ ನಾರಾಯಣ ಅಲ್ಲ, ಹಣ ಬಿಡುಗಡೆ ಮಾಡಿಲ್ಲ ಅಂತ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದ್ ನಿಮಿಷ ಈಲ್ಡಾಗಿ ದಯಮಾಡಿ. ಈಗ ಕಳಿಸಲ 50,190 ಮೆಟ್ರಿಕ್ ಟನ್ ಏನ್ ಖರೀದಿ ಆಯ್ತು, ಅದಕ್ಕೂ ಕೂಡ ಏನ್ 1250 ರೂಪಾಯಿ ಏನ್ ಘೋಷಣೆ ಮಾಡಿದ್ರೆ ಅದಕ್ಕೂ ಸೇರಿಸ್ಕೊಡಿ ಅಂತಾನೆ ನಾವು ಒತ್ತಾಯ ಮಾಡ್ದೋ. ಮೊನ್ನೆ ಶಿವಾನಂದಣ್ಣವರು ಮುಂದಕ್ಕೆ ಖರೀದಿ ಮಾಡೋ ಪ್ರಕ್ರಿಯೆಗೆ ಸೇರಿಸ್ತೀವಿ ಅಂತ ತಾವು ಘೋಷಣೆ ಮಾಡಿದ್ರಿ. ಅದು ಇಲ್ಲ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ. ತಮ್ಮ ಗಮನಕ್ಕೆ ಇರ್ಲಿ ನಾನು ಕೊಟ್ಟರೋ ಬಿಟ್ರು ಇರ್ಲಿ ಬಿಡಿ ಅಣ್ಣ. ಈಗ ನಾನು ಬೆಳಗ್ಗೆ ನಾನು ನಫೆಡ್ನ ಅಧಿಕಾರಿಗಳಿಗೆ ಮಾತನಾಡಿದ ಮೇಲೆ ನೆನ್ನೆ ಇಲ್ಲಿ ಘಟನೆಗಳು ನೋಡಿ ಅಧ್ಯಕ್ಷರೇ, ಅವರೇನು ಹೇಳಿದ್ರು, ಪ್ರತಿ ವರ್ಷ ಜನವರಿ ತಿಂಗಳಿಗೆ ಖರೀದಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಪ್ರತಿ ವರ್ಷ ನಮ್ಮದು ಸಿಸ್ಟಮ್ ಇರೋದೇ ಹಾಗೆ, ಜನವರಿಗೆ ಪ್ರಾರಂಭ ಮಾಡ್ತೀವಿ, ಇಲ್ಲ ಫೆಬ್ರವರಿಗೆ ಮಾಡಬೇಕು ಅಂದ್ರೆ ಫೆಬ್ರವರಿಗೆ ಮಾಡ್ತೀವಿ, 6 ತಿಂಗಳು ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು, ಶುರು ಮಾಡ್ತೀವಿ ಅಂತ ಹೇಳಿ. ಈಗ ಹಿಂದಿಂದ 50,000 ಇದೆಯಲ್ಲ ಅಧ್ಯಕ್ಷರೇ ಮೆಟ್ರಿಕ್ ಟನ್ನು, ಅದನ್ನು ಈಗ ಮಾರ್ಕೆಟಲ್ಲಿ ಅವರು ಮಾರ್ತಾ ಇದ್ದಾರೆ ನಫೆಡ್ಡಿಂದ. ಅದು ಇದು ಕೇರಳಗೆ ತಮಿಳ್ನಾಡಿಗೆ ಆಯಿಲ್ ಪ್ರೋಸೆಸ್ಸಿಗೆ ಅವರು ಖರೀದಿ ಮಾಡ್ತಾರೆ. ಈಗ ಅವರು ಖರೀದಿ ಮಾರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈಗ 7,300 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ನನ್ನ ಪ್ರಶ್ನೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯೋದು, ಇವತ್ತು 7,300 ರೂಪಾಯಿ ಕೇಂದ್ರ ಸರ್ಕಾರ 11,750 ರೂಪಾಯಲ್ಲಿ ಬೆಂಬಲ ಬೆಲೆ ಕೊಟ್ಟರು. ಈಗ 7,300 ರೂಪಾಯಿ ನಂಗೆ ಏನು ಮಾರಾಟ ಮಾಡ್ತಾರೆ, ಅಲ್ಲಿಗೆ ರೈತನಿಗೆ ನೀವು ಬೆನಿಫಿಟ್ ಕೊಟ್ಟಂಥದ್ದು ಕೇವಲ 4,000 ರೂಪಾಯಿ 1 kg, ಕ್ವಿಂಟಾಲಿಗೆ. ಅಂದರೆ 595 ರೂಪಾಯಿನಲ್ಲಿ 300 ಚಿಲ್ಲರೆ ಹಣ ಇವತ್ತೇನು ವಾಪಸ್ ನಿಮಗೆ ಬರುತ್ತೆ ಸರ್ಕಾರಕ್ಕೆ. ನಾನು ಸರ್ಕಾರಕ್ಕೆ ಮನವಿ ಮಾಡೋದು, ನೀವೇನು 1,250 ಸೇರಿಸಿ ಮುಂದೆ ತಗೋತೀವಿ ಅಂತ ಹೇಳ್ತಾ ಇದ್ದೀರಿ, ಅದು 60 ರೂಪಾಯಿ ಬರ್ಬೋದು, 60 ಕೋಟಿ ಬರುತ್ತೆ. ನಾನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದು, ಇವತ್ತು ಯಾವ ಲೆಕ್ಕ ಇದು? ಕರ್ನಾಟಕ ರಾಜ್ಯದಲ್ಲಿ 3.25 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತೀರಿ, ಕೇಂದ್ರದಲ್ಲಿ ನಾವು 30 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತೇವೆ, 30 ಲಕ್ಷ ಕೋಟಿ ಮಾಡ್ತಾ ಇದ್ದೇವೆ. ರೈತನಿಗೆ ಬೇಡಬೇಕಾ ಇವತ್ತು ರೈತ ಕೇಳಲಿಕ್ಕೆ ಬಯಸ್ತೀನಿ. ಯಾತಕ್ಕೆ ರೈತ ಇವತ್ತು ಬೆಳಿಬೇಕು? ಒಂದು 100 ಕೋಟಿ 200 ಕೋಟಿನ ಬೆಂಬಲ ಬೆಲೆ ಕೊಡೋದಕ್ಕೆ ಇಷ್ಟೆಲ್ಲ ನಾವು ಹೋರಾಟ ಮಾಡಬೇಕಾ ಇಲ್ಲಿ? ನಾನು ನೋಡಿದೆ ಮೊನ್ನೆ ಯಾರೋ ನಾನು ಕೊಟ್ಟರು ಒಂದು ಪತ್ರನ, ಒಬ್ಬ ಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ. ಒಬ್ಬ ಮಂತ್ರಿಗಳು ಈ ಸರ್ಕಾರ ಬಂದ ಮೇಲೆ ಯಾವೊಂದು ಜಿಲ್ಲಾ ಕೇಂದ್ರದ್ದು ರಾಜ್ಯದ ಇರತಕ್ಕಂಥ ಮಾಧ್ಯಮಗಳಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಹೀರಾತಿಗೆ 140 ಕೋಟಿ ಪೇಮೆಂಟ್ ಕೊಟ್ಟಿಲ್ಲ. ಇನ್ನು ಅವರೆಲ್ಲ ಸಂಕಷ್ಟದಲ್ಲಿದ್ದಾರೆ. ಜಾಹೀರಾತು ಕೊಟ್ಟಿರ್ತಕ್ಕಂಥ ಸಂಸ್ಥೆಗಳು, ಆ ಸಂಘಟನೆಗಳನ್ನೊಂದು ಅರ್ಜಿ ಕೊಟ್ಟಿದ್ದಾರೆ. 140 ಕೋಟಿನ ತಕ್ಷಣ ಬಿಡುಗಡೆ ಮಾಡಿ ಅಂತ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ. ಒಬ್ಬ ಮಂತ್ರಿ ಯೋಚನೆ ಮಾಡಿ, ನಾನಿಲ್ಲಿ ಯಾರಿಗೂ ದೋಷ ಕೊಡಬೇಕು ಅಂತ ಅಲ್ಲ, 24 ಗಂಟೆ ಬೆವರು ಸುರಿಸಿ ಆ ಮಣ್ಣಿನಲ್ಲಿ ದುಡಿಮೆ ಮಾಡ್ತಕ್ಕಂಥ ರೈತ, ದ್ರಾಕ್ಷಿ ಬೆಳೆಗಾರ ಇರಲಿ,
ಇವತ್ತು ಮೆಕ್ಕೆಜೋಳ ಬೆಳೆಯೋನಿರಲಿ, ತೊಗರಿ ಬೆಳೆಯೋ ರೈತ ಇರಲಿ, ಉಳಿಸ್ಬೇಕಾದ್ರೆ ನೀವು ರೈತನಿಗೆ ಚೌಕಾಶಿ ಮಾಡ್ಕೊಂಡು ನಮ್ಮ ಕೈನಲ್ಲಿ ಇಲ್ಲಿ ಕೂಗಾಡಿಸಿ ರೈತನ ನೆರವಿಗೆ ಬರಬೇಕಾ? ನಾನೇ ದ್ರಾಕ್ಷಿ ಬೆಳೆಗಾರರಿಗೆ ಕಳೆದ ಮೈತ್ರಿ ಸರ್ಕಾರದಲ್ಲಿ 6-7 ವರ್ಷ ರೈತರು ದ್ರಾಕ್ಷಿ ಬೆಳೆಗಾರರು ಕೇಂದ್ರ ಸರ್ಕಾರದ ಮುಂದೆ, ರಾಜ್ಯ ಸರ್ಕಾರದ ಮುಂದೆ ಮನವಿ ಕೊಟ್ಟಿದ್ರು. ನಿಮಗೂ ಗೊತ್ತಿದೆ ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ. ಒಂದು ನಿಮಿಷ ನೀವು ಹೇಳಿ ಅಣ್ಣ, ಹೇಳಿ. ಈಗ ಕೊಬ್ಬರಿ ಇಶ್ಯೂ ಅಷ್ಟೇ ಅಲ್ಲ, ಎಲ್ಲದಕ್ಕೂ ನಾನು ಹೇಳ್ತೀನಿ, ಎಕ್ಸ್ಪೋರ್ಟ್ ಎಲ್ಲಾನು ಬ್ಯಾನ್ ಆಗಿದೆ, ಆನಿಯನ್ ಬ್ಯಾನ್ ಆಗಿದೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ಆನಿಯನ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಬೇಡಿ, 4 ವರ್ಷದಲ್ಲಿ ಒಂದು ಸಾರ್ತಿ ಅವರಿಗೆ ಏನಾದರೂ ಒಂದು ಸ್ವಲ್ಪ ಬೆಲೆ ಸಿಗ್ತದೆ. ರೈಸ್ ಬ್ಯಾನ್ ಆಗಿದೆ, ಶುಗರ್ ಬ್ಯಾನ್ ಆಗಿದೆ. ಈಗ ನಾವು ಒಂದು ಕಡೆ ರೈತರು ಇಲ್ಲಿ ಹೊರಗೆ ಬಂದು ಕಬ್ಬಿಗೆ ನೀವು ಹೆಚ್ಚಿನ ಬೆಲೆ ಕೊಡಿಸ್ರಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರೆ. ಈ ವರ್ಷ ಇಲ್ಲ ಅಣ್ಣ, ಈ ವರ್ಷ ರೈತರಿಗೆ ಡಿಮ್ಯಾಂಡ್ ಇದೆ, ರೈತರ ಹತ್ರಕ್ಕೆ ಡಿಮ್ಯಾಂಡ್ ಈ ವರ್ಷ ಈಗ ನಿಮ್ಗೆ ಗೊತ್ತಿದೆ, ಆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ 60 ರೂಪಾಯಿ ಕೆಜಿ ಇದೆ, ಡೊಮೆಸ್ಟಿಕ್ನಲ್ಲಿ 37 ಮೇಲೆ ಹೋಗ್ತಾ ಇಲ್ಲ. ಈಗ ನೀವು ಆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದನ್ನು ಕೂಡ ತೆಗೆಸ್ತಕ್ಕಂಥದ್ದು ಒಂದು ಸ್ವಲ್ಪ ನೀವು ಹೇಳಿದ್ರೆ ಖಂಡಿತ ರೇಟ್ ಬಂದೇ ಬರುತ್ತೆ. ಸದನದ ನಿರ್ಣಯ ಮಾಡಿ ಸರ್. ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು, ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಏನು ಅವಶ್ಯಕತೆ ಇದೆ? ಕೊಬ್ಬರಿಗೆ ರೇಟ್ ಬರ್ಬೇಕಾದ್ರೆ ಪಾಮ್ ಆಯಿಲ್ ಇಂಪೋರ್ಟ್ ರೈಸನ್ನ ಎಕ್ಸ್ಪೋರ್ಟ್ ಮಾಡೋದನ್ನ 100 ರೂಪಾಯಿ ಕೆಜಿ ಆಗ್ಬಿಡ್ತದೆ. ಅದು ಒಳ್ಳೇದೇ ರೈಸ್ನ. ಈಗ ನೀವು ಬೆಂಬಲ ಬೆಲೆ ಕೊಡೋದ್ ಬಿಟ್ಟು ಇನ್ನೆಲ್ಲ ಮಾತಾಡ್ತೀರಾ ಅಷ್ಟೇ. ಏನೋ ಅಲ್ಲೇನೋ ರವಿ ಇವತ್ತು ಪ್ರೊಡಕ್ಟಿವಿಟಿ ಎಷ್ಟಿದೆ ಅಂತ ಹೇಳ್ಬೇಕು. ಇವತ್ತು ದೇಶದಲ್ಲಿ ಸನ್ಮಾನ್ಯ ಶಿವಾನಂದ್ರೆ ಪ್ರೊಡಕ್ಟಿವಿಟಿ ಎಷ್ಟಿದೆ ಮಾತಾಡಬೇಕು. ಎಕ್ಸ್ಪೋರ್ಟ್ ಯಾವ ಸಂದರ್ಭದಲ್ಲಿ ಆಗುತ್ತೆ, ಯಾವ ಸಂದರ್ಭದಲ್ಲಿ ಇಂಪೋರ್ಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ ಮಾಡಬಾರ್ದು, ಪರಿಸ್ಥಿತಿ ನೋಡ್ಕೊಂಡು ಮಾಡಬೇಕು. ಪ್ರೊಡಕ್ಟಿವಿಟಿನೇ ಇವತ್ತು ಎಷ್ಟಿದೆ? ಪ್ರೊಡಕ್ಟಿವಿಟಿ ಮಾಡಿ ಸರಿ ಇದೆಯಾ? ಕರ್ನಾಟಕದಲ್ಲೇ ಪ್ರೊಡಕ್ಟಿವಿಟಿ ಎಷ್ಟಿದೆ? ಅಶ್ವತ್ಥನಾರಾಯಣ ನೋಡಿ, 1 ನಿಮಿಷ. ಶುಗರ್ ಆಗ್ಲಿ, ಭತ್ತ ಆಗ್ಲಿ, ಯಾವುದೇ ಆಯ್ತು ಕುಮಾರ್ ಮಾತಾಡಿ. ಕುಮಾರಸ್ವಾಮಿ ಅವರೇ ಯಾಕೆ ವಾದ ಎಲ್ಲಿದೆ ಡೆಫಿಸಿಟ್? ಮಂತ್ರಿಗಳೇ ಚರ್ಚೆ ಬೇಡ, ಈಗ ತಾವು ಮಾತಾಡಿ. ಈಗ ಅಧ್ಯಕ್ಷ ಇದರಲ್ಲಿ ಶುಗರ್ ಸ್ಟಾಕ್ ಇದೆ. ರವಿ ಅವರೇ ಅಲ್ಲಲ್ಲ, ನಮ್ಮ ಕುಮಾರಣ್ಣ ಮಾತಾಡಿದಕ್ಕೆ ಅಲ್ಲಿ ಶುಗರ್ದು ಸರ್, ರೈತರದ್ದು ಸಮಸ್ಯೆ. ನಮ್ಮ ಶುಗರ್ ಫ್ಯಾಕ್ಟ್ರಿಲಿ ಶುಗರ್ ಸ್ಟಾಕ್ ಇದೆ, ಕೇಂದ್ರ ಸರ್ಕಾರ ಅದು ಸೇಲ್ ಮಾಡಕ್ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್, ಅದು ಸಮಸ್ಯೆ. ಅದು ಸರ್ಕಾರ ಕೇಳಿ ಅದನ್ನು ಕೇಂದ್ರ ಸರ್ಕಾರ ಕೊಡ್ಬೇಕು ಸರ್, ಅದು ಸೇಲ್ ಮಾಡಕ್ಕೆ ಪರ್ಮಿಷನ್. ಓಕೆ. ಇಲ್ಲ, ಅವೆಲ್ಲ ಅಧ್ಯಕ್ಷರೇ ಇದು ಮೊನ್ನೆ ಬಂದಿರತಕ್ಕಂಥ ಗೈಡ್ಲೈನ್ಸ್ಗಳಲ್ಲ. ಅಧ್ಯಕ್ಷರೇ, ನಾನು ಇತ್ತೀಚೆಗೊಂದು ಬುಕ್ ಓದ್ತಾ ಇದ್ದೆ, ಸ್ಟೇಟ್ ಕ್ಯಾಪಬಿಲಿಟಿ ಇನ್ ಇಂಡಿಯಾ ಅಂತ ಹೇಳಿ. ಪಾಪ ಮೊನ್ನೆ ನಾನು ಹೊರಗಡೆ ಇದ್ದೆ, ಇನ್ನೂ ಬರ್ತಿದ್ದೆ, ರೋಡಲ್ಲಿ ಜರ್ನಿ ಮಾಡ್ತೇನೆ, ಕಾರಲ್ಲಿ ಸದನ ಕಲಾಪ ಕೇಳ್ತಾ ಇದ್ದೆ. ಯಾರೋ ಬಹುಶಃ ಮಸ್ಕಿ MLA ಅವರು ಯಾರೋ ಒಂದು ಫೈರ್ ಸ್ಟೇಷನ್ ಕೇಳ್ತಾ ಇದ್ರು ನಿಮಗೆ, ನಮ್ಮ ಗೃಹ ಸಚಿವರಿಗೆ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ನಾನು ಕಾರಲ್ಲಿ ಬರ್ಬೇಕಾದ್ರೆ ಕೇಳ್ತಾ ಬರ್ತಿದ್ದೆ. ಆ್ಯಕ್ಚುಲಿ ಇದರಲ್ಲಿ ಇಬ್ಬರು ರಿಟೈರ್ಡ್ IAS ಅಧಿಕಾರಿಗಳೇ ಬರೆದಿರೋ ಬುಕ್ ಇದು. ಸೊ ಹೇಗಿದೆ ವ್ಯವಸ್ಥೆ ಅಂತ ಹೇಳಿ ಪಾಪ ಡೀಟೇಲ್ ಬರ್ಕೊಂಡು ಹೋಗೋರಿಗೆ ಅಧಿಕಾರ ಬಿಟ್ಟ ಮೇಲೆ ಅಟ್ಲೀಸ್ಟ್ ಇರ್ತಕ್ಕಂಥ ನ್ಯೂನತೆಗಳು ಸರಿಪಡಿಸ್ಕೊಳ್ಳೋದು ಮುಂದಕ್ಕೆ ಅವ್ರ ಕಾಲದಲ್ಲಂತೂ ಮಾಡೋಕ್ಕಾಗಿಲ್ಲ. ಅವರು ವ್ಯವಸ್ಥೆಗಳು ಸರಿ ಮಾಡ್ಕೊಳ್ಳಿ ಅಂತೇಳಿ ಇರ್ತಕ್ಕಂಥ ಲೋಪದೋಷಗಳೇನಿದೆ ಅವ್ರಿಗಾದ ಅನುಭವಗಳು ಬರ್ಕೊಂಡವ್ರ ದೇಶ. ನಮ್ಮ ದೇಶದಲ್ಲಿ ಎಷ್ಟು ಫೈರ್ ಸ್ಟೇಷನ್ ಇರಬೇಕಾಗಿತ್ತು, ಇರ್ತಕ್ಕಂಥದ್ದು ಎಷ್ಟು, ಅದೆಲ್ಲ ಡೀಟೇಲ್ ಬರ್ಕೊಂಡವ್ರು. ಅದೆಲ್ಲ ಡೀಟೇಲ್ ಹೇಳಕ್ಕೆ ಹೋಗಲ್ಲ. ವ್ಯವಸ್ಥೆ ಈ ರೀತಿ ಇದೆ ಅಧ್ಯಕ್ಷರೇ. ನಾನು ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಟೌನ್ ಪ್ಲಾನಿಂಗ್ದಿರಲಿ, ನಾವು ತಗೊಳ್ತಕ್ಕಂಥ ನೌಕರರಿಗೆ ಅವನಿಗೆ ಕೆಪಾಸಿಟಿ ಇದೆಯೋ, ಅವನಿಗೆ ಟ್ರೈನ್ ಅಪ್ ಆಗಿದಾನೋ ಇಲ್ವೋ, ಇದು ಒಂದು ಭಾಗ. ನಂತರ ನಾವು ಸರ್ಕಾರಗಳು ಕೆಲವು ಪ್ರೋಗ್ರಾಮ್ನ ಮಾಡಬೇಕು ಅಂತ ಪಾಲಿಸಿ ಮಾಡ್ತಕ್ಕಂಥದ್ದು ಒಂದು ಟೀಮ್ ಮಾಡ್ತಾರೆ. ಆ ಪಾಲಿಸಿ ಆದಮೇಲೆ ಇಂಪ್ಲಿಮೆಂಟೇಷನ್ ಮಾಡೋದ್ರೊಳಗೆ ಮತ್ತೊಂದು ಸರ್ಕಾರ ಬರ್ಬೋದು, ಇನ್ಯಾವನೋ ಬದುಕಾರಿ ಬಂದಿರ್ತಾನೆ. ಅವನು ಯಾವುದೋ ಲೆಕ್ಕಾಚಾರ ಮಾಡ್ಕೊಂಡು ಪಾಲಿಸಿ ಡಿಸಿಷನ್ ತಗೊಂಡಿರ್ತಾನೆ. ಇಂಪ್ಲಿಮೆಂಟೇಷನ್ ನಾವೆಲ್ಲ ಅದು ಅಲ್ಲಿಗೆ ಸಾಯಿಸ್ತಾರೆ. ಇದು ನಿರಂತರವಾಗಿ ನಡ್ಕೊಂಬಂದು ಇಲ್ಲಿ ಯಾರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ದೋಷ ಅಲ್ಲ ಅಧ್ಯಕ್ಷ. ನಾನು ಹೇಳ್ತಕ್ಕಂಥದ್ದು ಹಲವಾರು ವಿಷಯಗಳು ಬರ್ಕೊಂಡಿದ್ದಾರೆ ಅದರಲ್ಲಿ. ಅದೆಲ್ಲ ಇಲ್ಲಿ ನಾನು ರೆಫರ್ ಮಾಡಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನು ಅದು ಎಂಥದ್ದು, ನಾನು ಅದಕ್ಕೆ ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮೈತ್ರಿ ಸರ್ಕಾರದಲ್ಲಿ ದ್ರಾಕ್ಷಿ ಬೆಳೆಗಾರರು 150 ಕೋಟಿ ಬಜೆಟಲ್ಲಿ ಕೊಟ್ಟು ನಾವು ಬರೀ ರೈತರು ಸಾಲ ಮನ್ನಾ ಮಾಡಿದ್ದಲ್ಲ. ಅವರು ಮತ್ತೆ ಬಂದು ಹೇಳಿದ್ರು,
ಏನು 150 ಕೋಟಿ ಬಜೆಟ್ನಲ್ಲಿ ಕೊಟ್ಟಿದ್ದೀರಿ, ಇನ್ನು 150 ಕೋಟಿ ಕೊಟ್ಟರೆ ನಾವು ಪರ್ಮನೆಂಟಾಗಿ ನಮ್ಮ ದ್ರಾಕ್ಷಿ ಬೆಳೆಗಾರ ಸಮಸ್ಯೆ ಬಗೆಹರಿಸ್ಕೊತೀವಿ, ಇನ್ನೊಂದು 150 ಕೋಟಿ ಏನಾದರೂ ಮಾಡಿಕೊಡಿ ಅಂದರು. ನಾನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೆ ಅವರಿಗೆ. ಬಟ್ ಅಷ್ಟರಲ್ಲಿ ಸರ್ಕಾರ ಹೋಯಿತು, ಅವರ ಸಮಸ್ಯೆ ಬಗೆಹರಿಸಬೇಕು ದ್ರಾಕ್ಷಿ ಬೆಳೆಗಾರದು ಅಂತೇಳಿ. ಹಿಂದೆ 2006-7 ಭತ್ತ ರೈತರು ಬೆಳೆದಂಥ ಕಬ್ಬು ಮಾರಾಟ ಆಗಲಿಲ್ಲ. ಅವತ್ತು 25,000, ಅವತ್ತಿನ ಕಾಲದಲ್ಲಿ ಹೆಕ್ಟರ್ಗೆ 25,000 ರೂಪಾಯಿ ಕೊಟ್ಟಿದ್ದೀವಿ. 2006-7 ಅವತ್ತಿನ ವ್ಯಾಲ್ಯೂ 25,000. ಇವತ್ತಿನ ವ್ಯಾಲ್ಯೂ ಏನು? ಅವತ್ತಿನ ಬಜೆಟ್ ಏನಿತ್ತು? ಅವತ್ತು ರೈತರು ಕೊಟ್ಟ ನಾವು ಇದೇ ಸದನದಿಂದ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ, ನಾನು ರೈತರು ಕೊಬ್ಬರಿ ಬೆಳೆಗಾರರು. ನನಗೆ ಇಲ್ಲಿ ಯಾರೋ ಸುರೇಶ್ ಕುಮಾರ್ ಯಾರೋ ಕೇಳಿದ್ರಿ ರಾಮನಗರದಲ್ಲಿ ಸಮಸ್ಯೆ ಇಲ್ವಾ ಅಂತ ಹೇಳಿ. ನೀವೇ ಕೇಳಿದ್ದಲ್ವಾ ಇಲ್ಲಿ ಕೂಗಾಡ್ತಿದ್ದ? ರಾಮನಗರದಲ್ಲಿ ಸಮಸ್ಯೆ, ನನಗೆ ಸಮಸ್ಯೆ ಇದೆ. ಇವತ್ತು ಸುಮಾರು 1.25 ಲಕ್ಷ ಕೊಬ್ಬರಿನ ತೋಟದಲ್ಲಿ ಸ್ಟಾಕ್ ಇಟ್ಟಿದ್ದೀನಿ 1.5 ವರ್ಷದಿಂದ. ನಾನೇ ಮಾರಾಟ ಮಾಡೋಕ್ಕಾಗಿಲ್ಲ. ಏನು ಬಡ ರೈತರ ಪರಿಸ್ಥಿತಿ ಏನಾಗಬೇಕು? ನಾವೇನೋ ತಡ್ಕೋಬೋದು. ಆ ರೈತ ಆ ಕೊಬ್ಬರಿ ಮಾರಾಟ ಮಾಡ್ತಕ್ಕಂಥ ಸಿಚುವೇಶನ್ ಬರೋವರಿಗೆ ಮಾಡ್ತಕ್ಕಂಥ ಖರ್ಚುಗಳೇನಿದೆ ಇದೆಲ್ಲ ಲೆಕ್ಕ ತೆಗೆದ್ರೆ 8,000 ರೂಪಾಯಿ ಯಾವುದಕ್ಕೂ ಲೆಕ್ಕ ಇಲ್ಲ ಅದು. ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರದ ಮೇಲೆ ನಾನೀಗೇನೋ NDA ಪಾರ್ಟ್ನರು ಅಂತ ಹೇಳಿ ಅವ್ರನ್ನ ವಹಿಸ್ಕೊತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ನಮ್ಮದು ಜವಾಬ್ದಾರಿ ಇದೆ, ನಿಮ್ಮದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗೆ ಸ್ವಲ್ಪ ಧಾರಾಳತನ ತೋರಿಸಿ. ಏನು ದೊಡ್ಡ ವಿಷಯ ಅಲ್ಲ 200 ಕೋಟಿ ಕೇಳೋದು. ಜಾಹೀರಾತಿಗೆ 140 ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಮಂತ್ರಿ ಪತ್ರ ಬರೀತಾರೆ ಇಲ್ಲಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಜಾಹೀರಾತು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿಲ್ಲ ಇನ್ನೂ ಅಂತ ರೈತನಿಗೆ ಬೇಡ್ಕೋಬೇಕಾ? ಅದಕ್ಕೋಸ್ಕರವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಬೆಳೀತಕ್ಕಂಥ ಯಾವುದೇ ಭಾಗದ ನಮ್ಮ ರೈತರ ಸಂಕಷ್ಟ ಏನಿದೆ ರೈತರನ್ನು ಉಳಿಸಿ. ಇದಕ್ಕೋಸ್ಕರವಾಗಿ ನಾನು ಇರ್ತಕ್ಕಂಥ ವಾಸ್ತವಾಂಶವನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಮೊನ್ನೆ ವಿರೋಧ ಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಪದೇ ಪದೇ ನಮ್ಮ ವಿದ್ಯುತ್ ಶಕ್ತಿ ಮಂತ್ರಿಗಳು ಎದ್ದು ಹೇಳ್ತಾನೆ ಇದ್ರು ಕ್ಲಾರಿಫಿಕೇಶನ್. ನನಗೆ ಅವ್ರ ಬಗ್ಗೆ ಗೌರವ ಇದೆ, ಅವ್ರಿಲ್ಲ ಅಂತೇಳಿ ನಾನು ಚರ್ಚೆ ಮಾಡ್ತಾ ಇಲ್ಲ. ಅವರಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಬಗ್ಗೆನೂ ನನಗೆ ಗೊತ್ತಿದೆ. ನಾನು ಅವ್ರ ಮೇಲೆ ದೋಷ ಕೊಡ್ತಾ ಇಲ್ಲ. ಆದರೆ ಇಲಾಖೆ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಯೋಚನೆ ಮಾಡ್ಕೊಳ್ಳಿ. ನಾನೀಗ ಮಾತಾಡಬೇಕು ಅಂದರೆ ಕನಿಷ್ಠ ಅರ್ಧ ಗಂಟೆ ಬೇಕೀಗ. ಇಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ, ನೀವು 7ನೇ ತಾರೀಕು ಒಂದು ಡಿಸಿಷನ್ ಹೊರಡಿಸಿದಿರಿ ಸರ್ಕಾರದ ನಡಾವಳಿ ಅಂತ ಹೇಳಿ, ಒಂದು ಡಿಸಿಷನ್ ತಗೊಂಡಿದ್ದೀರಿ 7/10/2023ಕ್ಕೆ. ಆ ಡಿಸಿಷನ್ ಪ್ರಕಾರ ಅದೆಲ್ಲ ನಾನು ಡೀಟೇಲ್ ಹೇಳಬೇಕು ಅಂದ್ರೆ ಪರ್ಮಿಷನ್ ಕೊಟ್ಟರೆ ಹೇಳ್ತೀನಿ ಅಧ್ಯಕ್ಷ. ಹೇಳ್ತಾ ಇದ್ರು ಕ್ರಮ ತೆಗೆದುಕೊತಾ ಇದೀವಿ ಅಂತ ಒಂದು ರೌಂಡ್ ಎಲ್ಲ ಮಾತಾಡಿ. ಅಧ್ಯಕ್ಷರೇ, ಅಲ್ಲಿ ಒಂದು 4ನೇ ಪ್ಯಾರಾ 4ರಲ್ಲಿ ನಿಮ್ದೇನು ಡಿಸಿಷನ್ ಇದೆ ಪಂಪ್ಸೆಟ್ ವಿಷಯದಲ್ಲಿ 24,000 ಕೋಟಿ ಬೇಕು ದುಡ್ಡು. ನೀವು ತಗೊಂಡಿರೋ ಡಿಸಿಷನ್ಗೆ 24,000 ಕೋಟಿ ದುಡ್ಡು ಬೇಕು. ಎಲ್ಲಿಂದ ಹೊಂದಿಸ್ತೀರಿ ಇವತ್ತು? ಎಲ್ಲಿಂದ ಹೊಂದಿಸ್ತೀರಿ ಅಧ್ಯಕ್ಷರೇ? ಇಲ್ಲಿ ಈಗ ಇನ್ನು ಹೇಳಿದ್ದೆ ಅಲ್ಲ 250 ನನಗೆ ಕಳೆದ ವಿಧಾನಸಭೆನಲ್ಲೂ ಅಧಿವೇಶನದಲ್ಲೂ ವಿದ್ಯುತ್ ಶಕ್ತಿದು ನಾನು ಎಚ್ಚರಿಕೆ ಕೊಟ್ಟೆ ಸರ್ಕಾರಕ್ಕೆ. ಅಲ್ಲ ನೀವು ಅವತ್ತು ನನಗೆ ಮಾತಾಡಕ್ ಟೈಮ್ ಕೊಡ್ಲಿಲ್ಲ. ಅಲ್ಲ ನೀವು ಹೇಳಿದ್ದಾನೆ 2 ಗಂಟೆ 2.5 ಗಂಟೆ ಇಲ್ಲ, 1 ನಿಮಿಷ. ಏನಾದ್ರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಚರ್ಚೆ ಇನ್ನೂ ಇದೆಯಲ್ಲ 5 ದಿನ. ಈ 5 ದಿವಸದಲ್ಲಿ ಹೇಗಿದ್ರೆ ಮಂತ್ರಿಗಳು ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ, ಅವರಿಬ್ಬರು ಬಂದಾಗಲೇ ಮಾತನಾಡ್ತೀನಿ. ಆಯ್ತು, ನನಗೆ ಅವಕಾಶ ಕೊಟ್ಟ ಇದು. ಯಾಕೆಂದ್ರೆ ಬಹಳ ಮಹತ್ವವಾದ ವಿಚಾರ ಇದೆ. ಮಹತ್ವವಾದ ಯಾಕೆಂದ್ರೆ ಒಬ್ಬ ಅಧಿಕಾರಿನಿಗೆ ಹಾಕೊಂಡಿದ್ದೀರಿ ರಿನ್ಯೂಯಲ್ ಎನರ್ಜಿ ಪ್ರೊಡಕ್ಷನ್ಗೆ ಬಲರಾಮ್ ಅಂತ. ಅದೆಂಥದ್ದು 7 ಸೆಕೆಂಡಲ್ಲೋ ಎಷ್ಟೋ ಸೆಕೆಂಡಲ್ಲಿ ಆಗ ಅದೆಂಥದ್ದು 300 ಸೋಲಾರ್ ಮೆಗಾವ್ಯಾಟ್ಗೆ ಟೆಂಡರ್ದು 7 ಸೆಕೆಂಡಲ್ಲಿ ದಾಖಲೆ ವಿಕ್ರಮ ಮಾಡಿದವರು ಅವ್ರನ್ನ ಹಾಕೊಂಡಿದ್ದೀರಿ. ಈಗ ಮೊನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ಈ ರಾಜ್ಯದಲ್ಲಿ 2030ಕ್ಕೆ 500 ಗೀಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ 2030 ಹೇಳಿದ್ದಾರೆ. ಮೊನ್ನೆ ಅಂತವ್ರನ್ನೊಬ್ಬರನ್ನ ಇಟ್ಕೊಂಡಿದ್ದೀರಿ. ಈಗ ಚರ್ಚೆ ಆಗಬೇಕು. ಉತ್ತರ ಕನ್ನಡ ಚರ್ಚೆ ಮಾಡ್ಬೋದು. ಕೊಡ್ತೀರಾ ಅಧ್ಯಕ್ಷರೇ? ಖಂಡಿತ. ಯಾಕೆಂದ್ರೆ ಬಹಳ ಮಹತ್ವವಾದ ವಿಚಾರ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಿದೆ. ಜನವರಿ ತಿಂಗಳು ಬಂದರೆ ಪರಿಸ್ಥಿತಿ ಏನಾಗುತ್ತೆ ರೈತರಿಗೆ, ವಿದ್ಯುತ್ ಶಕ್ತಿಯ ಕೊರತೆ
ಪಾಪ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ನಾನು ಹೇಳಿದ್ಮೇಲೆ ವಿದ್ಯುತ್ ಶಕ್ತಿ ಸಚಿವರು ಸಹ ಒಂದು ಸಭೆ ಮಾಡಿದ್ದಾರೆ, ಗೊತ್ತು ನನಗೆ. ಅಧಿಕಾರಿಗಳ ಜೊತೆಯಲ್ಲಿ ನಾನು ಹೇಳದಂಥ ಕೆಲವು ವಿಷಯಗಳ ಬಗ್ಗೆ ಭಾಳ ಸೀರಿಯಸ್ ಆಗಿ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಗಮನದಲ್ಲಿದೆ. ಆದರೆ ಇದು ಕ್ರಮ ನೀವು ತೆಗೆದುಕೊಳ್ಳದೆ ಇದ್ರೆ ನಿಮ್ಮ ವಿದ್ಯುತ್ ಶಕ್ತಿ ಇಲಾಖೆ ಮಾರಾಟ ಮಾಡಬೇಕಾಯ್ತದೆ ಸರ್. ನನ್ನ ಅಭಿಪ್ರಾಯದಲ್ಲಿ. ಒಂದು ನಿಮಿಷ ಇರೋ ಒಂದು ನಿಮಿಷ ಅಲ್ಲ ಸರ್, ನಮ್ಮ ಪರಿಸ್ಥಿತಿ ರೇವಣ್ಣವ್ರೆ ಯಾಕೆ ಉಪದ್ರ ಮಾಡ್ತೀವಿ, ಮುಗಿಸ್ಲಿಕ್ಕೆ ಬಿಡಿ ಸರ್. ಒಂದು ಸ್ವಲ್ಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀವಿ ನೀವು? 25,000 ಜನ 20,000 ರೂಪಾಯಿನಂತೆ ದುಡ್ಡು ಕಟ್ಟಿದ್ದೀವಿ. ಇವತ್ತು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ತಾರೆ ಹೇಗೆ? ಯಾರ ಪ್ರಕಾರ ಒಂದೇ ಒಂದು ಸರ್ವಿಸ್ ಆಯ್ತು, ಅದು ಮಾತಾಡ್ತಾರೆ ಹೇಳಿದಾರಲ್ಲ, ಉತ್ತರ ಕರ್ನಾಟಕ ಚರ್ಚೆ ಆಡುವ ಸಂದರ್ಭದಲ್ಲಿ ಡೀಟೇಲ್ ಆಗಿ ಮಾತಾಡ್ತಾರೆ. ಓದ್ಬಿಡ್ಬೇಕಾಗ್ತದೆ. ಓದೋದ್ರೆ ಓದ್ತೀನಿ. ಈ ಆರ್ಡರ್ನಲ್ಲಿ ನನ್ನ ಜಿಲ್ಲೆ ಒಂದರಲ್ಲಿ 25,000 ರೂಪಾಯಿನಂತೆ 20,000 ರೂಪಾಯಿ ಕಟ್ಟೇವೆ. ಈ ಬೆಳೆ ಈಗ ಮಳಿಲ್ಲ. ಆಯ್ತು, ಈಗ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾಡ್ಬೇಕು ಹೇಳಿ ದಯಮಾಡಿ. ಅವರು ಸಮಯಕ್ಕೆ ಅದನ್ನು ಹೇಳೋದು ಬೇಡ ಅಂದ್ರೆ ನಿಮ್ಗೆ ಅವಕಾಶ ಕೊಡುವ. ನನಗೆ ಬರಗಾಲದ ಬಗ್ಗೆ 1 ಗಂಟೆ ಚರ್ಚೆ ಕೊಡಿ ಸ್ವಾಮಿ, ಖಂಡಿತ ನಾವು ಮಾತಾಡ್ಬೇಕಾ ಇಲ್ಲಿ. ಯಾಕೆಂದ್ರೆ ಅಧ್ಯಕ್ಷರೇ, ಇಲ್ಲಿ ಒಂದು ಚಿತ್ರ ಇದೆ. ಮೊನ್ನೆ ಮುಗಿಸ್ತೀನಿ, ಯಾಕೆಂದ್ರೆ ನೀವು ಮತ್ತೆ ನನಗೆ ಅವಕಾಶ ಕೊಟ್ಟರೆ ಆಗ ಮಾತಾಡ್ತೀನಿ ಅಧ್ಯಕ್ಷರೇ. ಇಲ್ಲಿ 3 ಫೋಟೋದ್ ನೋಡಿದೆ. ಮೊನ್ನೆ ಒಂದು ತಾಯಿ ಮಗು ಆ ರಸ್ತೆನಲ್ಲಿ ಬಿದ್ದಂಥ ವೈರ್ ತುಳಿದು ಎಲೆಕ್ಟ್ರಿಕ್ ಇದನ್ನು ಜೀವಂತ ಸುಟ್ಟೋದಂಥ ದೃಶ್ಯ ಎಲ್ಲ ಟಿ ವಿಗಳಲ್ಲಿ ತೋರಿಸಿದ್ರು. ಇಲ್ಲಿ 3 ಫೋಟೋ ಇದೆ ಅಧ್ಯಕ್ಷರೇ. ನಮ್ಮ ಬೆಂಗಳೂರು ಸಿಟಿಯ ನಿಮ್ಮ ಎಲೆಕ್ಟ್ರಿಕ್ ಪೋಲ್ಗಳು ಇದನ್ನು ಯಾವ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ಇಲ್ಲಿ ಫೋಟೋ ಹಾಕಿದ್ದಾರೆ. ಇಲ್ಲಿ ಈ ರೀತಿ ಪ್ರತಿನಿತ್ಯ ಆಗಬೇಕಾ? ಏನು ಕ್ರಮ ತೆಗೆದುಕೋತಾ ಇದ್ದೀರಿ? ಅದಷ್ಟೇ ಅಲ್ಲ, ಗೃಹಜ್ಯೋತಿಗೆ ಸಂಬಂಧಪಟ್ಟಾಗೂ ಹಲವಾರು ವಿಷಯ ಚರ್ಚೆ ಮಾಡೋದಿದೆ. ಇಲ್ಲಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಶಾರ್ಟಾಗಿ ಹೇಳ್ಬಿಡ್ತೀನಿ. ವಿದ್ಯುತ್ ಖರೀದಿಗಾಗಿ ಹಣಕ್ಕೆ ಜಲವಿದ್ಯುತ್ ಘಟಕ, ಇಂಧನ ಇಲಾಖೆ ಕಟ್ಟಡಗಳ ಅಡವಿಟ್ಟ ಸರ್ಕಾರ ಅಂತಕ್ಕಂಥದ್ದು ಬರ್ಕೊಂಡವ್ರೆ. ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ನೀವು ಗ್ಯಾರಂಟಿ ಕಾರ್ಯಕ್ರಮ ಕೊಡೋದು ಅಭಿನಂದಿಸ್ತೀವಿ. ನಿಮಗೆ ಸಮಾನತೆ ತರಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಸು ಮಾಡಬೇಕು ಅಂತ ಹೊರಟಿದ್ದೀರಿ, ಮಾಡಿ. ನಿನ್ನೆ ವಿಧಾನ ಪರಿಷತ್ನಲ್ಲಿ ನಮ್ಮ ಸಾರಿಗೆ ಸಚಿವರು ಬೇರೆ ಒಂದು ಹೇಳಿಕೆ ಕೊಟ್ಟಿರೋದು ಗಮನಿಸ್ತೇ. ಇವತ್ತು ನೆನ್ನೆ ಹೇಳಿದ್ದಾರೆ, ಹಿಂದೆ ಇದ್ದಂಥ BJP ಸರ್ಕಾರದಲ್ಲಿ 14,000 ಕೋಟಿ ನಷ್ಟ ಆಗಿತ್ತು, 9,000 ಕೋಟಿ ಕಟ್ಟಿದ್ದಾರೆ, ಇನ್ನೂ 5,200 5,400 ಕೋಟಿ ಸಾಲ ಉಳಿದಿತ್ತು. ಅದರ ಜೊತೆಗೆ ಈಗ ಸಿಬ್ಬಂದಿಗಳದು, ಆಮೇಲಿಂದ ನಿಮ್ಮ ಡೀಸೆಲ್ದು, ಇದಕ್ಕೆ ಪೇಮೆಂಟ್ಗಳು 4,500 ಕೋಟಿ ಇದೆ ಬಾಕಿ. ಈಗ ನಿಮ್ಮ ಶಕ್ತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ 100 ಕೋಟಿ ಅಲ್ಲ, ಒಂದು ನಿಮಿಷ, 100 ಕೋಟಿ ಪ್ರಯಾಣಿಕರ ಮಹಿಳೆಯರ ಪ್ರಯಾಣ ಇದೆಯಲ್ಲ, ಅದಕ್ಕೆ ಇವತ್ತು ನಾವೇನು 2,800 ಕೋಟಿ ಅಂತ ಎಸ್ಟಿಮೇಟ್ ಮಾಡ್ಕೊಂಡಿದ್ದು ಈ ವರ್ಷದ ಬಜೆಟಲ್ಲಿ, ಅದು 4,500 ಕೋಟಿ ರೀಚ್ ಆಗ್ತಾ ಇದೆ. ಇದೆಲ್ಲ ನೆನ್ನೆ ಹೇಳಿಕೆ ಕೊಟ್ಟಿದ್ದೀರಿ. ಈಗ 5,000 ಬಸ್ಸನ್ನ ಖರೀದಿ ಮಾಡೋ ಪರಿಶೀಲನೆ ಚಿಂತನೆ ಮಾಡಿದ್ದೀವಿ. ಅದನ್ನು ಸಿಬ್ಬಂದಿ ತಗೊಳ್ಳೋದಕ್ಕೆ ಎಲ್ಲ ತೀರ್ಮಾನ ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಪರಿಸ್ಥಿತಿಗಳು ರಾಜ್ಯದಲ್ಲಿ ಮುಂದೆ ಏನೇನು ಆಗ್ಬೋದು ಅಂತಕ್ಕಂಥದ್ದು. ನಾನು 2,000 ಇಲ್ಲ ಅಂದರೆ ಗೃಹಲಕ್ಷ್ಮಿ 4,000 ಕೊಟ್ಬಿಡಿ, ಅಲ್ಲಿ ಏನೇನಾಗಿದೆ ಪರಿಸ್ಥಿತಿ ಗೊತ್ತು, ಎಷ್ಟು ಜನಕ್ಕೆ ತಲುಪ್ತಾ ಇದೆ, ಏನಿದೆ ಅಂತ ಹೇಳಿ. ಇದೆಲ್ಲ ಬೇರೆ. ನಾನು ಆಮೇಲೆ ನನಗೆ ಮುಂದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದ ಬಂದಾಗ ನನಗೆ ಅವಕಾಶ ಕೊಟ್ಟರೆ ಈ ವಿದ್ಯುತ್ ಶಕ್ತಿ ತುಂಬಾ ಸಮಸ್ಯೆಗಳೇನಿದೆ, ಇದನ್ನ ನೀವೇನಾದ್ರೂ ಲಘುವಾಗಿ ತಗೊಂಡ್ರೆ ಮುಂದಕ್ಕೆ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ಅಯೋಮಯ ಆಗೋಗ್ತದೆ. ಅದಕ್ಕೆ ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನನಗೆ ಸೋಮವಾರದ ಮೇಲೆ ಅವಕಾಶ ಕೊಡಿ ಅಧ್ಯಕ್ಷರೇ. ಇವತ್ತು ದಿವಾಳಿನೇ ಎಲ್ಲ ಮಾರಾಟ ಆಗಲೇ ಶುರುವಾಗಿದೆ. ಸಂಬಳ ಕೊಡೋದಕ್ಕೆ ಈಗ ಬ್ಯಾಂಕ್ಗಳಲ್ಲಿ ಹಡ ಇಟ್ಟು ಸಂಬಳ ತರಬೇಕಾಗಿದೆ, ಕೊಡೋದಕ್ಕೆ ಆ ಪರಿಸ್ಥಿತಿ ಬಂದಿದ್ದೀರಿ. ಎಚ್ಚೆತ್ತುಗಳೇ ಅಷ್ಟೇ. ನಿಮಗೆ ಧನ್ಯವಾದಗಳು ಅಧ್ಯಕ್ಷರೇ.